ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿಕಾಪಿಕಾಡ್. ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನ ಈ ನಿಟ್ಟಿನಲ್ಲಿ ನಾವು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ವಿಶ್ವನಾಥ್ ಎಸ್ ಅವರಿದ್ದಾರೆ. ನಾನು ಡಾಕ್ಟರ್ ವಿಶ್ವನಾಥ್ ಎಸ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಡಾಕ್ಟರ್ ನಮಸ್ಕಾರ. ಎಸ್, ಡಾಕ್ಟರ್ ವಿಶ್ವನಾಥ್ ಎಸ್ ಅವರು AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನಲ್ಲಿ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಂಗಳೂರಿನ ಹಿರಿಯ ಕ್ಯಾನ್ಸರ್ ತಜ್ಞರು. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ವೀಕ್ಷಕರು ನಾನು ನಿಮ್ಮಲ್ಲಿ ಕೂಡ ಮನವಿ ಮಾಡುವಂಥದ್ದು, ಏನಾದರೂ ಕ್ಯಾನ್ಸರ್ ರಿಲೇಟೆಡ್ ನಿಮಗೆ ಕೇಳಬೇಕಂತ ಇದ್ದರೆ, ಪರ್ಟಿಕ್ಯುಲರ್ಲಿ ಇವತ್ತಿನ ಕ್ಯಾನ್ಸರ್ ಜಾಗೃತಿ ದಿನದ ಹಿನ್ನೆಲೆಯೊಳಗಡೆ ಒಂದು ಮತ್ತು ಅದು ಕ್ಯಾನ್ಸರ್ ಯಾವ ಕಾರಣಕ್ಕೆ ಬರುತ್ತೆ ಅಥವಾ ಯಾವ ಸಂದರ್ಭದಲ್ಲಿ ತಪಾಸಣೆ ಮಾಡಬೇಕು ಮತ್ತು ಏನು ಚಿಕಿತ್ಸೆಗಳು ಮತ್ತು ಚಿಕಿತ್ಸೆಗೆ ಏನು ಅದು ಜನಸಾಮಾನ್ಯರಿಗೆ ಚಿಕಿತ್ಸೆ ಕೈಗೆಟಕುತ್ತಾ, ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಇವತ್ತಿನ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಮಾತಾಡಲಿಕ್ಕಿದ್ದಾರೆ. ನಾನು ನಮ್ಮ TV ಪರದೆಯಲ್ಲಿ ನಮ್ಮ ನಂಬರ್ ಕೂಡ ಇರುತ್ತೆ, 08242224040 ಅಥವಾ 2224050. ಈ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳ್ಬೋದು. ಏನಾದರೂ ನಿಮಗೆ ಕೇಳಬೇಕಂತ ಅನಿಸಿದರೆ, ಒಂದು ವೇಳೆ ಕೇಳಲಿಕ್ಕೆ ನಿಮಗೆ ಇಲ್ಲ ಕೇಳುವುದು ಅಗತ್ಯ ಇಲ್ಲ, ಬಟ್ ಶೋ ಮಾಹಿತಿ ಬೇಕು ಅಂತ ಇದ್ದರೆ ಖಂಡಿತವಾಗಿ ಈ ಶೋವನ್ನು ಪೂರ್ತಿಯಾಗಿ ನೋಡ್ತಾ ಇರಿ. ಸುಮಾರು ಒಂದು 45 ನಿಮಿಷಗಳ ಶೋ ಇದು. ಅತ್ಯಂತ ತುರ್ತು ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಶೋ ಇದು. ಆಮೇಲೆ ನಮ್ಮ V4 ವಾಹಿನಿಯ ಯೂಟ್ಯೂಬ್ನಲ್ಲಿ ಕೂಡ ಈ ಒಂದು ಶೋ ಲಭ್ಯ ಇರುತ್ತೆ, ಫೇಸ್ಬುಕ್ಕಲ್ಲಿ ಕೂಡ ಲಭ್ಯ ಇರುತ್ತೆ. ನೀವು ಫಾಲೋ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಕೇಳುವಂಥದ್ದು, ಏನಾದರೂ ತಲೆ ಅಥವಾ ಕುತ್ತಿಗೆ ಅಥವಾ ಸ್ತನ ಕ್ಯಾನ್ಸರ್ ಬಗ್ಗೆ ಏನಾದರೂ ನಿಮಗೆ ಕೇಳಬೇಕಂತ ಇದ್ದರೆ ವಿಚಾರ ಕೇಳ್ಬೋದು. ಇಲ್ಲಾಂದರೆ ಪೂರ್ತಿಯಾಗಿ ಈ ಶೋವನ್ನು ನೋಡಿ ವೈದ್ಯರು ಒಳ್ಳೆಯ ಒಂದು ಪಾಠ ಮಾಡಿದ ರೀತಿಯಲ್ಲಿ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಿಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡಲಿಕ್ಕೆ ಇದ್ದಾರೆ. ಎಸ್ ಡಾಕ್ಟರ್, ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಈಗ ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನ ಅನ್ನು ನಾವು ಆಚರಿಸುವಂಥ ಹಿನ್ನೆಲೆ ಏನು ಅಂತ, ಯಾಕೆ ಇವತ್ತಿನ ಈ ಒಂದು ದಿನಾಚರಣೆ? ನಮಸ್ಕಾರ. ನಮಗೆಲ್ಲರಿಗೂ ತಿಳಿದ ಹಾಗೆ ಪ್ರತಿ ವರ್ಷ ಫೆಬ್ರವರಿ 4ರಂದು ನಾವು ವಿಶ್ವ ಕ್ಯಾನ್ಸರ್ ದಿನ ಅಂತ ಆಚರಿಸ್ಕೊಳ್ತಾ ಬರ್ತಿದ್ದೇವೆ. ಇದು ಇವತ್ತಲ್ಲ, ಸಾಧಾರಣ 20 ವರ್ಷ ಹಿಂದಿನಿಂದ ಇದನ್ನು ಆಚರಿಸ್ಕೊಳ್ತಾ ಬರ್ತಾ ಇದ್ದೇವೆ. ಮೊಟ್ಟ ಮೊದಲ ಬಾರಿಗೆ 2000 ಇಸ್ವಿಯಲ್ಲಿ ಈ ಫ್ರಾನ್ಸ್ನಲ್ಲಿ UICC ಅಂತ ಒಂದು ಕ್ಯಾನ್ಸರ್ ಸಂಸ್ಥೆ ಇದೆ, ವಿಶ್ವ ಕ್ಯಾನ್ಸರ್ ಸಂಸ್ಥೆ. ಅವರು ಫೆಬ್ರವರಿ 4ನ್ನು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಹೇಳಿ ನಾವು ಆಚರಿಸಬೇಕು ಅಂತ ಹೇಳಿ ಘೋಷಣೆ ಮಾಡಿದರು ಮೊಟ್ಟ ಮೊದಲನೇ ಬಾರಿಗೆ. ಸೊ ಅಂದಿನಿಂದ ಇವತ್ತಿನವರೆಗೆ ಕೂಡ ನಾವು ಈ ಫೆಬ್ರವರಿ 4ನ್ನು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ಸೊ ಇದು ವರ್ಲ್ಡ್ ಕ್ಯಾನ್ಸರ್ ಡೇ ಅಂದರೆ ಒಂದಿನ ಬಂದು ಟಿವಿಯಲ್ಲಿ ಮಾತಾಡಿ ಹೋಗೋದು ಅಥವಾ 4ನೇ ತಾರೀಕಿನಲ್ಲಿ ಬಂದು ಮಾತಾಡಿ ಹೋಗುವಂಥ ವಿಷಯ ಅಲ್ಲ. ಇಟ್ಸ್ ಎ ಕಾನ್ಸೆಪ್ಟ್ ಅಂತ ಹೇಳಿದರೆ, ಈ ಕ್ಯಾನ್ಸರ್ ಅತಿ ಒಂದು ಜಾಗೃತಿ ನಿರಂತರವಾಗಿ ಇರಬೇಕು. ಜಾಗತಿಕ ಮಟ್ಟದಲ್ಲಿ ಜನಸಾಮಾನ್ಯರಲ್ಲಿ ಕ್ಯಾನ್ಸರ್ ಬಗ್ಗೆ ಒಂದು ಅವೇರ್ನೆಸ್ ಇರಲಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಈ UICC ಅವರು ಮೊಟ್ಟ ಮೊದಲ ಬಾರಿಗೆ ಶುರು ಮಾಡಿದರು. ಸೊ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಅವರು ಅದನ್ನು ಈ ವರ್ಷ ಕ್ಲೋಸ್ ದಿ ಕೇರ್ ಗ್ಯಾಪ್ ಅಂತ ಹೇಳಿ ಒಂದು ಥೀಮಲ್ಲಿ ನಮಗೆ ತಿಳಿದ ಹಾಗೆ ಈ ಕ್ಯಾನ್ಸರ್ ಕಾಯಿಲೆಯ ಟ್ರೀಟ್ಮೆಂಟ್ ತುಂಬ ದುಬಾರಿ. ಕೀಮೊಥೆರಪಿ ಇರ್ಬೋದು, ಆಪರೇಷನ್ ಇರ್ಬೋದು ಅಥವಾ ರೇಡಿಯೋಥೆರಪಿ ಇರ್ಬೋದು. ಈ ಬಡ ಜನರಿಗೆ ಎಟಕುವಂಥ ಟ್ರೀಟ್ಮೆಂಟ್ ಅಲ್ಲ, ನಮಗೆಲ್ಲರೂ ಗೊತ್ತಿದ್ದ ವಿಷಯ. ಸೊ ಇಂಡಿಯಾದಲ್ಲಿ ಎಷ್ಟೋ ಜನ ಬಡವರಿದ್ದಾರೆ. ಸೊ ಅವರಿಗೆ ಬೇಕಾದ ಕ್ಯಾನ್ಸರ್ ಕಾಯಿಲೆ ಟ್ರೀಟ್ಮೆಂಟ್ ಎಟ್ಕೋದಿಲ್ಲ. ಬರೀ ಭಾರತದಲ್ಲಿ ಅಷ್ಟೇ ಆಗಿ ನೀವು ನಂಬಲಿಕ್ಕಿಲ್ಲ, ಬೇರೆ ವಿದೇಶದಲ್ಲಿ ಕೂಡ ಕೆಲವು ಆಫ್ರಿಕನ್ ಕಂಟ್ರೀಸಲ್ಲಿ ಅಲ್ಲಿ ಆಸ್ಪತ್ರೆಗಳೇ ಇಲ್ಲ. ಅಂತ ಪರಿಸ್ಥಿತಿ 2022ನೇ ಇಸ್ವಿಯಲ್ಲಿ ಕೂಡ ಇದೆ. ಕೆಲವು ದೇಶದಲ್ಲಿ ಆಸ್ಪತ್ರೆಗಳು ಕೂಡ ಇಲ್ಲ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಿಡಿ. ಸೊ ಅದಕ್ಕೆ UICC ಈ ಸರಿ ಏನು ಹೇಳಿದ್ದಾರೆ ಅಂದರೆ, ಯಾವುದೇ ದೇಶದ ಯಾವುದೇ ಬಡ ಪ್ರಜೆಗಳಿಗೂ ಕೂಡ ಒಂದು ಕ್ಯಾನ್ಸರ್ ಕಾಯಿಲೆ ಬಂದರೂ ಕೂಡ ಅವರಿಗೂ ಎಟಕುವಂತಹ ಕಾಯಿಲೆ ಟ್ರೀಟ್ಮೆಂಟ್ ಅನ್ನು ಒದಗಿಸಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯನಿರತರಾಗಬೇಕು ಅಂತ ಹೇಳಿ ಒಳ್ಳೆಯ ಒಂದು ಆಶಯ. ಹೌದು, ಆ ಕಾನ್ಸೆಪ್ಟ್ ಅಲ್ಲಿ ಈ ಥೀಮ್ ಅನ್ನು ಅಳವಡಿಸಿಕೊಂಡಿದ್ದಾರೆ. ಸೊ ನಾವೆಲ್ಲರೂ ಡಾಕ್ಟರ್ ಈ ನಡುವೆ ನೀವು ಹೇಳಿದ್ರೆ ಜಗತ್ತಿನಲ್ಲಿ ಇನ್ನೂ ಕೂಡ ಕೆಲವು ಬಡ ದೇಶಗಳಲ್ಲಿ ಕ್ಯಾನ್ಸರ್ಗೆ ಸರಿಯಾದ ಚಿಕಿತ್ಸೆ ಅಥವಾ ಆಸ್ಪತ್ರೆ ಇಲ್ಲ ಅಂತ.
ಬಹುಶಃ ಏನು ಆಸ್ಪತ್ರೆಯನ್ನು ಅರೇಂಜ್ ಮಾಡಲಿಕ್ಕೆ ಅಥವಾ ಅದಕ್ಕೆ ಬೇಕಾದ ಸಲಕರಣೆಗಳೆಲ್ಲ ಅರೇಂಜ್ ಮಾಡಲಿಕ್ಕೆ ತುಂಬ ದುಬಾರಿ ಅನ್ನೋ ಕಾರಣಕ್ಕಾಗಿ ಆ ದೇಶಗಳಲ್ಲಿ ಇಲ್ವಾ? ಯಾಕಂದರೆ ನಾವು ತಿಳಿದಾಗೆ ರೇಡಿಯೇಷನ್ ಮೆಷಿನ್ ಅದು ಈ ನಮ್ಮ ಕರ್ನಾಟಕದಲ್ಲಿ ಕೂಡ ಎಲ್ಲ ಆಸ್ಪತ್ರೆಗಳಿಗೆ ಇಲ್ಲ. ಓಕೆ. ನಾವು ಮಂಗಳೂರಿನಲ್ಲೂ ನೋಡಿದ್ರು ಕೂಡ 4-5 ಆಸ್ಪತ್ರೆ ಬಿಟ್ಟರೆ ಬೇರೆ ಯಾವ ಆಸ್ಪತ್ರೆ ಕೂಡ ಅದು ಇಲ್ಲ, ಯಾಕಂದರೆ ಅದು ತುಂಬ ದುಬಾರಿ. ಅದೇ ಥರ ಅದಕ್ಕೆ ಬೇಕಾದಂಥ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೇವೆ, ಅದು ಎಲ್ಲ ದೇಶಗಳಿಗೆ ಎಲ್ಲ ಹಾಸ್ಪಿಟಲ್ಗಳಿಗೆ ಎಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ UICC ಅವರು ಏನು ಮಾಡ್ತಿದ್ದಾರೆ ಅಂದರೆ ಆದಷ್ಟು ಸ್ಪಾನ್ಸರ್ಸ್ ಮಾಡ್ತಾರೆ, ಫಂಡ್ ಅಕ್ಯುಮುಲೇಟ್ ಮಾಡಿ ಅದನ್ನು ಬಡ ದೇಶಗಳಿಗೆ ಅಥವಾ ಬಡ ಹಾಸ್ಪಿಟಲ್ಗಳಿಗೆ ಅದನ್ನು ಫಂಡನ್ನು ಕೊಟ್ಟು ಆದಷ್ಟು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲರಿಗೂ ಸಿಗುವ ಹಾಗೆ ಒಂದು ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್, ಈಗ ನಾವು ಇವತ್ತಿನ ನಮ್ಮ ಈ ಒಂದು ಮಾತುಕತೆಯಲ್ಲಿ ಮುಖ್ಯವಾಗಿ ನಾವು ಸ್ತನದ ಕ್ಯಾನ್ಸರ್ ಬಗ್ಗೆ, ಬಾಯಿಯ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಎಸ್, ಯಾಕೆ ಪರ್ಟಿಕ್ಯುಲರ್ ಈ ಒಂದು ಹಿನ್ನೆಲೆ ಅಥವಾ ಈ ಒಂದು ಟಾಪಿಕನ್ನೇ ನಾವು ಇವತ್ತು ಆಯ್ದುಕೊಂಡೆವು ಅಂತ? ನಾವು ನಮ್ಮ ದೈನಂದಿನ OPD ನೋಡಿದ ಹಾಗೆ ಮಹಿಳೆಯರಲ್ಲಿ ಬಹಳಷ್ಟು ಕಾಮನ್ ಆಗಿ ಕಾಣಿಸುವಂಥದ್ದು ಸ್ತನದ ಕ್ಯಾನ್ಸರ್. ಓಕೆ. ಮೋಸ್ಟ್ ಕಾಮನ್ ಕ್ಯಾನ್ಸರ್ ಈಗ ಸದ್ಯದಲ್ಲಿ ಭಾರತ ದೇಶದಲ್ಲಿ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಅಂತ ಒಂದು ಡೇಟಾ ಬಂದಿದೆ. ಮೊದಲು ಗರ್ಭಕೋಶದ ಬಾಯಿ ಅಥವಾ ಸರ್ವಿಕ್ಸ್ ಕ್ಯಾನ್ಸರ್ ಅಂತ, ಆದರೆ ಈಗ ನಮ್ಮ ಹೊಸ ಡೇಟಾ ಪ್ರಕಾರ ಈ ಬ್ರೆಸ್ಟ್ ಕ್ಯಾನ್ಸರ್ ಬಹಳಷ್ಟು ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಾ ಉಂಟು. ಅದೇ ಥರ ಗಂಡಸರಲ್ಲಿ ನಾವು ನೋಡಿದರೆ ಬಾಯಿಯ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್ ಅಥವಾ ಓರಲ್ ಕ್ಯಾನ್ಸರ್ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಇಂಡಿಯಾ. ಅದು ಎಷ್ಟು ಕಾಮನ್ ಅಂತ ಹೇಳಿದರೆ ಅದಕ್ಕೆ ಇಂಡಿಯನ್ ಕ್ಯಾನ್ಸರ್ ಅಂತ ಕೂಡ ಹೆಸರು ಕೊಟ್ಟಿದ್ದಾರೆ. ಮೌತ್ ಕ್ಯಾನ್ಸರ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಇಂಡಿಯನ್ ಕ್ಯಾನ್ಸರ್. ಅಂದರೆ ನಮ್ಮ ಇಂಡಿಯಾದಲ್ಲಿ ಇರುವ ಜನಗಳ ಹ್ಯಾಬಿಟ್ ತಂಬಾಕು ಸೇವನೆ ಬಾರಿ ಮುಖ್ಯ ಕಾರಣ. ವೀಳ್ಯದೆಲೆ ಅಡಿಕೆ ಜೊತೆಗೆ ತಂಬಾಕು ಸೇವನೆ ಮಾಡೋದು, ಅಥವಾ ಸ್ಮೋಕಿಂಗ್ ಇರ್ಬೋದು, ಅಥವಾ ಕೆಲವು ಪಾನ್ ಮಸಾಲ ಇಂಥವೆಲ್ಲ ಹ್ಯಾಬಿಟ್. ಇದು ಒಂದು ಮಾತು ಸಾಮಾನ್ಯವಾಗಿ ಈಗಲೂ ಕೂಡ ಒಂದಷ್ಟು ಜನ ಹೇಳೋದುಂಟು, ನಮ್ಮ ಹಿರಿಯರೆಲ್ಲ ಏನು ಎಲೆ ಅಡಿಕೆ ಎಲ್ಲ ತಿಂತಾ ಇದ್ರು, ಅವರಿಗೆ ಕ್ಯಾನ್ಸರ್ ಬರಲಿಲ್ಲ, ಈಗ ಯಾಕೆ ಬರ್ತದೆ ಅಂತ. ಹಿರಿಯರು ಕೂಡ ತಿಂತಾ ಇದ್ರು, ಅವರಿಗೆ ಕ್ಯಾನ್ಸರ್ ಕೂಡ ಬರ್ತಾ ಇತ್ತು. ಆದರೆ ಆಗಿನ ಕಾಲದಲ್ಲಿ ಇಷ್ಟು ಅಡ್ವಾನ್ಸ್ಮೆಂಟ್ ಇರಲಿಲ್ಲ. ಕ್ಯಾನ್ಸರ್ ಕಾಯಿಲೆ ಎಂಬ ವಿಷಯ ಊರಿಗೊಂದು ಅಥವಾ ಕೇಳಲಿರಲಿಲ್ಲ, ಅದು ಡಯಾಗ್ನೋಸು ಆಗ್ತಿರ್ಲಿಲ್ಲ, ಬಯಾಪ್ಸಿ ಎಲ್ಲ ಇರಲಿಲ್ಲ ಆಗಿನ ಕಾಲದಲ್ಲಿ. ಅವರು ಆಸ್ಪತ್ರೆ ಕೂಡ ಹೋಗ್ತಾ ಇರಲಿಲ್ಲ. ಜನಗಳು ಮನೆಯಲ್ಲಿ ಅವರದೇ ಆದ ಆಯುರ್ವೇದ ಅಥವಾ ಹಳ್ಳಿ ಮದ್ದು ಮಾಡಿಕೊಂಡು ಅದನ್ನು ವಾಸಿ ಮಾಡ್ಕೊಳ್ತಾ ಇದ್ರು. ಸೊ ಆ ಕಾರಣಕ್ಕೆ ಇರಲಿಲ್ಲ ಅಂತ ಅದೊಂದು ಮಿಸ್ಕಾನ್ಸೆಪ್ಟ್ ಅವಾಗಲೂ ಇತ್ತು, ಈಗಲೂ ಇದೆ. ಎಷ್ಟೋ ವರ್ಷ ಪ್ರಕರಣಗಳು ಕೇಸಸ್ ಅವತ್ತಿನ ದಿನಕ್ಕೂ ಇವತ್ತಿನ ತುಂಬ ಜಾಸ್ತಿ ಆಗಿದೆ. ತುಂಬ ಜಾಸ್ತಿ ಆಗಿದೆ. ಅದು ತುಂಬ ಜಾಸ್ತಿ ಅಂತ ಹೇಳಿದರೆ ಈಗ WHO ಪ್ರಕಾರ 2030-35ರಲ್ಲಿ ಒಂದು 10-15 ವರ್ಷದಲ್ಲಿ ಇಟ್ ಕ್ಯಾನ್ ಬಿ ದ 3rd ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತ ಹೇಳಿ. ಫಸ್ಟ್ ಹೃದಯಾಘಾತ, ಹಾರ್ಟ್ ಸಂಬಂಧ ಡೆತ್, ಎರಡನೇದು ನಮ್ಮ ಟ್ರಾಮಾ ಅಂತ ಹೇಳಿದ್ರೆ ಆಕ್ಸಿಡೆಂಟ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಮೂರನೇದು ಕ್ಯಾನ್ಸರ್ ಆಗ್ಬೋದು ಅಂತ ಹೇಳಿ ಒಂದು ಸಂಭಾವನೆ ಇದೆ ಅಂತ ಹೇಳಿ ಅವರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಹೌದು, ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರುವ ಮುನ್ನೆಚ್ಚರಿಕೆ ಇದು, ಮುನ್ನೆಚ್ಚರಿಕೆ. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಕೈಯಿಂದ ಆದಷ್ಟು ಪ್ರಯತ್ನ ಮಾಡಿ ಈ ಕ್ಯಾನ್ಸರ್ ಎಂಬ ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಕೈಲಿ ಎಷ್ಟಾಗ್ತದೆ ಅದು ಮಾಡಬೇಕು ಅಂತ ಹೇಳಿ ಆ ಕಾನ್ಸೆಪ್ಟ್ಗೋಸ್ಕರ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಸ್, ಈಗ ಬಾಯಿಯ ಕ್ಯಾನ್ಸರನ್ನು ನೀವು ಹೇಳೋ ಪ್ರಕಾರ ಈಗ ತಂಬಾಕು ಒನ್ ಆಫ್ ದ ಮೇಜರ್ ರೀಸನ್ ಅಂತ. ಎಸ್, ಈಗ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಪ್ರಕರಣಗಳು ಕಡಿಮೆ ಆಗಬೇಕಂತ ಇದ್ದರೆ ತಂಬಾಕು ಸೇವನೆ ಮಾಡೋದನ್ನು ಕಡಿಮೆ ಮಾಡಬೇಕಂತ. ಹೌದು. ಅಥವಾ ಬೇರೆ ಇನ್ನೂ ಕೂಡ ಏನಾದರೂ ಅವಾಯ್ಡ್ ಮಾಡಲಿಕ್ಕೆ ಏನಾದರೂ? ಸೊ ಬಾಯಿಯ ಕ್ಯಾನ್ಸರ್ ಮುಖ್ಯವಾಗಿ ಟೊಬ್ಯಾಕೊ. 95% ಆಫ್ ಓರಲ್ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್ ಟೊಬ್ಯಾಕೊಯಿಂದ ಬರೋದು. ಅದು ನೀವು ತಿನ್ನುವುದಿರ್ಬೋದು ಅಥವಾ ಸ್ಮೋಕ್ ಕೂಡ ಇರ್ಬೋದು. ಇದು ಟೊಬ್ಯಾಕೊ ತಿನ್ನುವವರು ತಗೊಳ್ಳೋರು ಅದೇನೋ ಈಗ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಬರುತ್ತೆ, ಗುಡ್ಕಾ, ಪಾನ್ ಮಸಾಲ. ಹೌದೌದು. ಒಂದಷ್ಟು ಜನ ಹೇಳೋದುಂಟು, ನಾನು ಇಷ್ಟು ವರ್ಷಗಳಿಂದ ತಗೊಳ್ತಾ ಇದ್ದೇನೆ, ನಮಗೇನಾಗಲಿಲ್ಲ ಅಲ್ಲ ಅಂತ. ಇದು ಮಿಸ್ಕಾನ್ಸೆಪ್ಟ್. ತಂಬಾಕು ತಿಂದರೆ ಬರಲೇಬೇಕು ಅಂತ ಹೇಳಿ ಅಲ್ಲ, ಆದರೆ ಬರುವ ಸಾಧ್ಯತೆ ಹೆಚ್ಚು. ಈಗ ತಂಬಾಕು ತಿನ್ನದೇ ಇರುವವನಿಗೂ ತಿನ್ನುವವನಿಗೂ ನಾವು ಕಂಪೇರ್ ಮಾಡಿದರೆ ತಂಬಾಕು ಸೇವನೆ ಮಾಡುವವನಿಗೆ 5 ಪಟ್ಟು ಚಾನ್ಸಸ್ ಹೆಚ್ಚು ಕಾಯಿಲೆ ಕ್ಯಾನ್ಸರ್ ಬರುವಂಥ ಕಾಯಿಲೆ. ಬರಲೇಬೇಕು ಅಂತ ಹೇಳಿ ಅಲ್ಲ. ಸೊ ನಮಗೆ ಅದು ಕಾರಣ ಇದೆ ಅಂತ ಗೊತ್ತಿದ್ದ ಮೇಲೆ, ಗೊತ್ತಿದ್ದು ಕೂಡ ತಂಬಾಕು ಸೇವನೆ ಮಾಡೋದು ಸರಿಯಲ್ಲ ಅಂತ ಹೇಳಿ. ಈಗ ಎಸ್, ಈಗ ನಾವು ನಾನು ನಿಮ್ಮ ಹತ್ರ ಮುಂದಕ್ಕೆ ಬರುವಂಥದ್ದು ಈ ಏಜ್ ಗ್ರೂಪ್. ನಾನು ಆಮೇಲೆ ಉಳಿದ ವಿಚಾರಕ್ಕೆ ಬರ್ತೇನೆ, ಸ್ತನದ ಕ್ಯಾನ್ಸರ್ ವಿಚಾರಕ್ಕೆ. ಏಕೆಂದರೆ ಈ ತಂಬಾಕು ಬಗ್ಗೆ ಮಾತಾಡ್ತಾ ಇರೋದರಿಂದ ಯೂತ್ಸ್ ಕೈಯಲ್ಲಿ ನಾವು ಇವತ್ತು ತುಂಬ ನೋಡ್ತಾ ಇದ್ದೇವೆ.
ಒಂದು ಸಾಮಾನ್ಯ ವರ್ಗದ ಜನರಲ್ಲೂ ಕೂಲಿ ವರ್ಗದ ಜನರಲ್ಲೂ ಕೂಡ ಯುವಕರು ಇವತ್ತು ಸಾಮಾನ್ಯವಾಗಿ ಈ ಗುಟ್ಕಾವನ್ನು ಸೇವನೆ ಮಾಡೋದು. ಅದೇನೋ ಒಂದು ಎನರ್ಜಿ ಕೊಡ್ತದೋ ಅಥವಾ ಏನು ಕೊಡ್ತದೋ. ಸೊ ಹಾಗಿದ್ರೆ ಅವರೆಲ್ಲರಿಗೂ ಹತ್ತಿರದಲ್ಲೇ ಅವರಿಗೆ ಕ್ಯಾನ್ಸರ್ನ ಒಂದು ಅಪಾಯದ ಸನ್ನಿವೇಶ ಸ್ಥಿತಿಗತಿ ಇದೆ ಅಂತ ಹೇಳ್ತೀರಾ ನೀವು? ಹೌದು, ಡೆಫಿನೆಟ್ಲಿ. ಟೊಬ್ಯಾಕೊ ಕನ್ಸಂಪ್ಷನ್ ಎನಿ ಫಾರ್ಮ್, ತಂಬಾಕು ಅದು ತಿನ್ನೋದಿರ್ಬೋದು ಅಥವಾ ನೀವು ಕೆಲವರು ಮೂಗಿನ ಸ್ನಫ್ ಅಂತ ಹೇಳ್ತಾರೆ, ಅದು ನಶ್ಯ ಅಂತ ಹೇಳ್ತಾರೆ, ಅದು ತಗೊಳ್ಳೋದಿರ್ಬೋದು, ಅಥವಾ ಸ್ಮೋಕ್ ಇರ್ಬೋದು, ಸಿಗರೇಟ್ ಅಥವಾ ಬೀಡಿ, ಸ್ಮೋಕ್ ಇನ್ ಎನಿ ಫಾರ್ಮ್. ಅದು ಸ್ಮೋಕ್ ಮಾಡಲೇಬೇಕಂತ ಹೇಳಿಲ್ಲ, ಸ್ಮೋಕ್ ಮಾಡೋರ ಪಕ್ಕದಲ್ಲಿ ಕೂತು ಕೂಡ ನಿಮಗೆ ಅದೊಂದು ಎಫೆಕ್ಟ್ ಆಗೋ ಸಾಧ್ಯತೆ ಕೂಡ ಇರ್ತದೆ. ಸ್ಮೋಕ್ ಮಾಡುವವರ ಪಕ್ಕದಲ್ಲಿ ಕುಳಿತು ಕೂಡ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೊ ಅದು ಕೂಡ ಡೇಂಜರಸ್ ಅಂತ ಹೇಳಿ. ಸೊ ನಾವು ಈ ಸ್ಮೋಕಿಂಗ್ ಕೂಡ ಹಾಗಾದ್ರೆ ಓರಲ್ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಓರಲ್ ಕ್ಯಾನ್ಸರ್ ಕೂಡ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಲಂಗ್ ಕ್ಯಾನ್ಸರ್ ಮತ್ತು ಇಸೋಫೆಗಸ್ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಶ್ವಾಸಕೋಶ ಹಾಗೂ ಅನ್ನನಾಳದ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಕೂಡ ಸ್ಮೋಕರ್ಸ್ ಅಲ್ಲಿ ಕಾಣ್ತದೆ. ಸೊ ಹಾಗಿದ್ರೆ ತಂಬಾಕುವನ್ನು ಅವಾಯ್ಡ್ ಮಾಡಬೇಕಂತ ನೀವು ಹೇಳುವುದು? ಹೌದು, ತಂಬಾಕುವನ್ನು ಆದಷ್ಟು. ತಂಬಾಕು ಬಟ್ ಎಲ್ಲ ಬೀದಿಯಲ್ಲೂ ಸಿಗ್ತದಲ್ಲ ಡಾಕ್ಟ್ರೆ? ಅದೇ ಗೌರ್ಮೆಂಟ್ ಅವರು ಇದಕ್ಕೊಂದು ರೆಗ್ಯುಲೇಷನ್ ತರಬೇಕು. ಆದ್ರೆ ನಿಮ್ಗೆ ಗೊತ್ತಿದ್ದ ಚಿತ್ರದಲ್ಲಿ ಯಾಕೆಲ್ಲ ಹಾಕಿರ್ತಾರೆ ಏನು ಅಪಾಯಕಾರಿ ಅಂತ. ಮೊದಲಿನಕ್ಕಿಂತ ಈಗ ಸಿಗುವಂತ ಸಿಗರೇಟ್ ಪ್ಯಾಕ್ ಅಲ್ಲಿ ಗೌರ್ಮೆಂಟ್ ನವರು 400 ಪಟ್ಟು ಹೆಚ್ಚು ಮ್ಯಾಗ್ನಿಫೈ ಮಾಡಿ ಹಾಕಿದ್ದಾರೆ ಅದನ್ನು. ಮೊದಲು ಚಿಕ್ಕದೊಂದು ಧೂಮಪಾನ ಅಪಾಯಕಾರಿ ಅಂತ ಇತ್ತು. ಹೌದು, ಆದ್ರೆ ಈಗ ಅದಕ್ಕೆ ಡಯಾಗ್ರಾಮ್ ಹಾಕಿ ಪಿಕ್ಚರ್ ಹಾಕಿ ನೀಟಾಗಿ ಬರ್ತಾರೆ. ಆದರೂ ಕೂಡ ಜನ ಸೇವನೆ ಮಾಡ್ತಾರೆ ಅಂತ ಹೇಳಿದರೆ ಸೊ ಸ್ವಲ್ಪ ಜನಗಳು ಅರಿತುಕೊಳ್ಳಬೇಕಾದ ವಿಷಯ. ಎಸ್ ಡಾಕ್ಟರ್, ಈಗ ನೀವೀಗ ಸಾವಿರಾರು ಪೇಷಂಟ್ಗಳನ್ನು ನೋಡಿರ್ತೀರಿ. ಪರ್ಟಿಕ್ಯುಲರ್ ನಾನು ಮತ್ತೆ ಅದೇ ಬಾಯಿಯ ಏನು ಕ್ಯಾನ್ಸರ್ ಬಗ್ಗೆನೇ ಕೇಳುವಂಥದ್ದು. ನೀವು ತುಂಬ ಜನರಿಗೆ ಹೇಳಿರ್ತೀರಿ, ಕನ್ವಿನ್ಸ್ ಮಾಡಿರ್ತೀರಿ ಇದನ್ನೆಲ್ಲ ತಿನ್ನಬಾರ್ದು ಅಂತ. ಸೊ ಜನರು ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅಂತ? ಅದೇ 100ರಲ್ಲಿ ಒಬ್ಬರು ಬಿಡ್ತಾರೆ. 100ರಲ್ಲಿ ಒಬ್ಬರು ಉಳಿದ 99 ಮಂದಿಯನ್ನು ಬಿಡಿಸುವಂತ ಅಗತ್ಯ ಉಂಟು ಇವಾಗ. ಕಷ್ಟ. ಹೌದು, ಅದು ಯಾಕಂದ್ರೆ ಅದು ಹ್ಯಾಬಿಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಅಡಿಕ್ಷನ್ ಅಂತ ಆಗಿದೆ. ಅಡಿಕ್ಷನ್, ಚಟ. ಹೌದು, ಚಟ. ಹ್ಯಾಬಿಟ್ ಅಂದ್ರೆ ಚಟ, ಆಕ್ಚುಲಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಡಿಕ್ಷನ್ ಅಂದ್ರೆ ಅದಿಲ್ಲದೆ ನನಗೆ ಸಾಧ್ಯವೇ ಇಲ್ಲ ಅನ್ನುವ ಮಟ್ಟಿಗೆ ಅವರು ಸೇವನೆ ಮಾಡ್ತಾ ಇರ್ತಾರೆ. ಬಿಡುವುದು ಕಷ್ಟ, ಆದ್ರೆ ಇಂಪಾಸಿಬಲ್ ಅಲ್ಲ. ಅಲ್ಲ, ಡೆಫಿನೆಟ್ಲಿ ಟ್ರೈ ಮಾಡಿ. ನನ್ನ ಕೆಲವು ಪೇಷಂಟ್ನ ರಿಲೇಟಿವ್ಸ್ ಬಂದಾಗ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ ಎಷ್ಟೋ ಜನರು ಬಿಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಈ ಅಡಿಕ್ಷನ್ ಅಂತ ಆ ಲೆವೆಲಿಗೆ ಹೋದಾಗ ಬರೀ ನಾವು ಕೌನ್ಸಿಲಿಂಗ್ ಅಲ್ಲಿ ಆಗ್ಲಿಕ್ಕಿಲ್ಲ, ಅವರಿಗೆ ಬೇರೆ ತರದ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೇವೆ, ಅಂಥದ್ದೆಲ್ಲ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ಕಳಿಸ್ಬೇಕು. ಹೌದು, ಅವ್ರು ಕೌನ್ಸಿಲ್ ಮಾಡ್ತಾರೆ. ಅದು ಆಗ್ಲಿ ಅಂದ್ರೆ NRT ಅಂತ ಹೇಳ್ತೇವೆ, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳಿ ಪ್ಯಾಚ್ ಬರುತ್ತೆ. ಯಾಕಂದ್ರೆ ತಂಬಾಕುವಲ್ಲಿ ನಿಕೋಟಿನ್ ಅನ್ನುವ ವಿಷಯ ಕ್ಯಾನ್ಸರ್ ಕಾಸ್ ಮಾಡೋದಲ್ಲ. ನಿಕೋಟಿನ್ ಈಸ್ ದ ಕಾಸ್ ಫಾರ್ ದ ಅರ್ಜ್. ನಿಕೋಟಿನ್ ಇದ್ದ ಕಾರಣ ಅವರು ತಂಬಾಕು ಬೇಕು ಅಂತ ಅರ್ಜ್ ಬರೋದು ನಿಕೋಟಿನ್ ಇಂದ. ಆದರೆ ಕ್ಯಾನ್ಸರ್ ಬರೋದು ನಿಕೋಟಿನ್ ಇಂದ ಅಲ್ಲ. ಕ್ಯಾನ್ಸರ್ ಬರೋದು ಬೇರೆ ಕಾರ್ಸಿನೋಜನ್ಸ್ ಅಂತ ಹೇಳಿ, ಆ ಸ್ಮೋಕಲ್ಲಿ ಇರುವಂಥ ಕಾರ್ಸಿನೋಜನ್ಸ್. ಸಾಧಾರಣ 3000ದಿಂದ 3500 ಕಾರ್ಸಿನೋಜನ್ಸ್ ಇರ್ತದೆ ಒಂದು ಸಿಗರೇಟ್ನಲ್ಲಿ. ಒಂದು ಸಲ ನೀವು ಒಂದು ಸಿಗರೇಟ್ ಸೇವನೆ ಮಾಡಿದಾಗ 3000 ಡಿಫ್ರೆಂಟ್ ವೆರೈಟಿ ಆಫ್ ಕಾರ್ಸಿನೋಜನ್ಸ್, ಅದರಿಂದ ಕ್ಯಾನ್ಸರ್ ಬರುವಂಥ ಪದಾರ್ಥಗಳಿರ್ತವೆ. ಸೊ ಅದರಿಂದ ಕ್ಯಾನ್ಸರ್ ಬರೋದು. ಸೊ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿ ನಾವು ಬರೀ ನಿಕೋಟಿನ್ ಪ್ಯಾಚ್ ಅಥವಾ ಚಿವಿಂಗಮ್ ಮತ್ತು ಟ್ಯಾಬ್ಲೆಟ್ಸ್ ಕೊಡ್ತೇವೆ. ಸೊ ದಟ್ ಅವರಿಗೆ ಅರ್ಜ್ ಕಮ್ಮಿ ಆಗ್ತದೆ ಆ್ಯಂಡ್ ಇಟ್ಸ್ ನಾಟ್ ಕಾರ್ಸಿನೋಜೆನಿಕ್. ಅದನ್ನು ಮತ್ತೆ ಗ್ರ್ಯಾಜುವಲಿ ಅದನ್ನು ಕಮ್ಮಿ ಮಾಡಿಸ್ತಾ ಬರ್ತೇವೆ. ಈಗ ಡಾಕ್ಟರ್, ಈಗ ಬಾಯಿಯ ಕ್ಯಾನ್ಸರ್ ಬಂದ ಗುಣಲಕ್ಷಣಗಳು ಈಗ ಸಾಮಾನ್ಯವಾಗಿ ಅರ್ಲಿ ಸ್ಟೇಜಲ್ಲಿ ಏನಾದರೂ ಕ್ಯಾನ್ಸರ್ದು ಗುಣಲಕ್ಷಣ ಸ್ವತಃ ಪೇಷಂಟಿಗೆ ಅಥವಾ ಮನೆಯವರಿಗೆ ಕಾಣಿಸಿಕೊಳ್ಳುವಂಥದ್ದು, ಗೊತ್ತಾಗುವಂಥದ್ದು ಏನಾದರೂ ಇರ್ತದ? ಹೌದು, ಫಸ್ಟಿಗೆ ಗೊತ್ತಾಗೋದು ಪೇಷಂಟ್ಗಳಿಗೆ ಖಾರ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ. ನೀವು ಅಬ್ಸರ್ವ್ ಮಾಡಿ, ಯಾವುದೇ ತಂಬಾಕು ತಿನ್ನುವ ಪೇಷಂಟ್ ಯಾರಿಗೆ ಹ್ಯಾಬಿಟ್ ಇರ್ತದೆ ಅವ್ರು ಫಸ್ಟ್ ಸಿಂಪ್ಟಮ್ ಹೇಳೋದೇ ನನಗೆ ಖಾರದ ವಸ್ತು ಸೇವನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಫಸ್ಟ್ ಸಿಂಪ್ಟಮ್. ಅದು ಯಾಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಅಲ್ಸರ್ ಇರ್ತದೆ. ಈ ತಂಬಾಕು ಸೇವನೆ ಮಾಡಿದವರಲ್ಲಿ ಬಾಯಿ ನೋಡಿದರೆ ಅಲ್ಸರ್ ಇರ್ತದೆ. ಇವೆಲ್ಲ ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಂತ ಹೇಳ್ತೇವೆ. ಲ್ಯೂಕೋಪ್ಲೇಕಿಯಾ, ಎರಿಥ್ರೋಪ್ಲೇಕಿಯಾ, ಆರಂಭಿಕವಾದಂಥ ಒಂದು ಅಂತ. ಹೌದು, ಸ್ಟಾರ್ಟಿಂಗ್ ಅಲ್ಲಿ. ಸೊ ಇಂಥ ಸ್ಟೇಜಲ್ಲಿ ಅವರಿಗೆ ಅಲ್ಸರ್ ಎಲ್ಲ ಕಾಣಿಸೋದಿಲ್ಲ, ಆದರೆ ಬಾಯಿ ಉರಿ ಆಗ್ತದೆ, ಖಾರ ತಿನ್ಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಸ್ವೀಟ್ ಪದಾರ್ಥ ಕೂಡ ತಿನ್ಲಿಕ್ಕೆ ಆಗೋದಿಲ್ಲ, ಕೋಲ್ಡ್ ತಿನ್ಲಿಕ್ಕೆ ಆಗೋದಿಲ್ಲ. ಇದು ಫಸ್ಟ್ ಸಿಂಪ್ಟಮ್ ಆ್ಯಕ್ಚುಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು ಅಲ್ಸರ್, ಅಂದರೆ ಹುಣ್ಣು. ಬಾಯಲ್ಲಿ ಹುಣ್ಣು ಒಂದು 3 ವಾರಕ್ಕಿಂತ ಹೆಚ್ಚು
ಅದು ಹಾಗೆ ಇದ್ದರೆ ಪರ್ಸಿಸ್ಟ್ ಆದರೆ ನೀವು ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಒಂದು ಪರೀಕ್ಷೆ ಮಾಡಿಸೋದು ಒಳ್ಳೆಯದು. ಓಕೆ ಓಕೆ 3 ವಾರಕ್ಕಿಂತ ಹೆಚ್ಚು, 3 ವಾರಕ್ಕಿಂತ ಜಾಸ್ತಿ ಬಾಯಿಯ ನಾಲಿಗೆ ಅಥವಾ ಬಾಯಿಗೆ ಎಲ್ಲಿ ಆದರೂ ಹುಣ್ಣುಗಳಿದ್ದರೆ ಅದನ್ನು ಟೆಸ್ಟ್ ಮಾಡಿಸಲೇಬೇಕು. ನೀವು ಆಂಕಾಲಜಿಸ್ಟ್ ಹತ್ರ ಹೋದರೆ ಅವರು ಅದನ್ನು ಫಸ್ಟ್ ಪರೀಕ್ಷೆ ಮಾಡಿ ಸಣ್ಣ ಬಯಾಪ್ಸಿ ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ತಾರೆ. ಸೊ ಅದು ಕೂಡ ಒಂದು ಸಿಂಪ್ಟಮ್. ಮತ್ತು ಕೆಲವರಲ್ಲಿ ಗಂಟ್ಲಲ್ಲಿ ಸ್ವೆಲ್ಲಿಂಗ್ ಬರೋದು ಅಥವಾ ಕರಳೆ ಅಂತ ಹೇಳ್ತೇವೆ. ಓಕೆ ಓಕೆ ಕುತ್ತಿಗೆಯಲ್ಲಿ ಒಂದು ಸ್ವೆಲ್ಲಿಂಗ್ ಬರೋದು, ಅದು ನಾವು ನಮ್ಮ ಟರ್ಮ್ನಾಲಜಿ ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ. ಓಕೆ. ಸೊ ಅದು ಲೇಟ್ ಸ್ಟೇಜ್ ಆ್ಯಕ್ಚುಲಿ. ಅಂದರೆ ಬಾಯಲ್ಲಿ ಅಲ್ಸರ್ ಇದ್ದದ್ದು ಅವರು ನೆಗ್ಲೆಕ್ಟ್ ಮಾಡಿ ನೆಕ್ಸ್ಟ್ ಹೋಗೋದು ಗಂಟ್ಲಿಗೆ, ಲಿಂಫ್ ನೋಡ್ಸಿಗೆ ಸ್ಪ್ರೆಡ್ ಆಗೋದು, ಅದು ಸ್ಟೇಜ್ 3 ಅಂತ ಹೇಳ್ತೇವೆ. ಓಕೆ. ಸೊ ಇದು ಕೂಡ ಸಿಂಪ್ಟಮ್. ಕೆಲವರು ಬರುವಾಗ ದೊಡ್ಡ ದೊಡ್ಡ ಸ್ವೆಲ್ಲಿಂಗ್ ತೊಗೊಂಡು ಬರ್ತಾರೆ, ಗಂಟಿಲಿನಲ್ಲಿ ಕುತ್ತಿಗೆಯಲ್ಲಿ ಸ್ವೆಲ್ಲಿಂಗ್ ತೊಗೊಂಡು ಬರ್ತಾರೆ. ನೀವು ಬಹುಶಃ ಅವ್ರು ಬಂದಾಗಲೇ ಅದು ಗೊತ್ತಾಗಿರುತ್ತೆ ನಿಮಗೆ, ನೋಡಿದಾಗಲೇ. ಸ್ಟೇಜ್ 3 ಅಥವಾ ಸ್ಟೇಜ್ 4 ಅಂತ ನಾವು ಡಯಾಗ್ನೋಸ್ ಮಾಡ್ತೇವೆ. ಆಮೇಲೆ ಕೆಲವರಿಗೆ ಊಟ ಮಾಡಲಿಕ್ಕೆ ಕಷ್ಟ, ಸಿಕ್ಕಿ ಬಿದ್ದಾಗೆ ಆಗೋದು, ಗಂಟ್ಲಲ್ಲಿ ನಮ್ಮ ಟಾನ್ಸಿಲಲ್ಲಿ ಕ್ಯಾನ್ಸರ್ ಅಥವಾ ಕಿರುನಾಲಿಗೆ, ಬೇಸ್ ಆಫ್ ಟಂಗ್ ಅಥವಾ ಕಿರುನಾಲಿಗೆಯಲ್ಲಿ ಏನಾದರೂ ಕ್ಯಾನ್ಸರ್ ಇದ್ದರೆ ಅವರಿಗೆ ಅನ್ನ ನುಂಗ್ಲಿಕ್ಕೆ ಕಷ್ಟ ಆಗ್ತದೆ, ಮಾತು ಸ್ಪೀಚ್ ಸರಿ ಇರೋದಿಲ್ಲ, ತೊದಲುತನ ಇರ್ತದೆ ಸ್ಪೀಚ್ನಲ್ಲಿ. ಮತ್ತು ಕೆಲವರಿಗೆ ನಾಲಿಗೆ ಕ್ಯಾನ್ಸರ್ ಇದ್ದವರಿಗೆ ಹೆಚ್ಚು ಸಲೈವ ಬರೋದು, ಅಂದರೆ ಎಂಜಲು ಹೆಚ್ಚು ಉತ್ಪನ್ನ, ಹೌದು ಜೊಲ್ಲು ಹೆಚ್ಚು ಉತ್ಪನ್ನ ಆಗೋದು. ಕಿವಿ ನೋವು, ಕೆಲವು ನಾಲಿಗೆ ಕ್ಯಾನ್ಸರ್ ಇದ್ದವರಿಗೆ ವಿಪರೀತ ಕಿವಿ ನೋವು. ನಾಲಿಗೆ ನೋವು ಇಲ್ಲ ಸರ್, ಕಿವಿ ನೋವು ಅಂತ ಹೇಳ್ತಾರೆ. ಅದು ಕೂಡ ಅಡ್ವಾನ್ಸ್ ಸ್ಟೇಜಿನ ಒಂದು ರೋಗ ಲಕ್ಷಣ. ಕಿವಿ ನೋವು ಅಂತ ಹೇಳಿದ್ರೆ ಸ್ವಲ್ಪ ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ಅಂದ್ರೆ ಎರಡೂ ಕಿವಿಗೆ ಅದು ಸ್ಪ್ರೆಡ್ ಆಗ್ತದೆ, ಯಾವ ಕಡೆ ಇರ್ತದೆ ಅಲ್ಲಿಯ ಕಿವಿಗೆ ಸ್ಪ್ರೆಡ್ ಆಗ್ತದೆ. ನಾಲಿಗೆ ರೈಟ್ ಸೈಡ್ ಇದ್ರೆ ರೈಟ್ ಸೈಡ್ ಕಿವಿ ನೋವು ಆ ಥರ. ಅದು ಕೂಡ ಒಂದು ಲೇಟ್ ಸಿಂಪ್ಟಮ್ ಆ್ಯಕ್ಚುಲಿ. ಸೊ ಈಗ ಆರಂಭಿಕ ಏನು ಅಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಇದ್ದ ಸಂದರ್ಭದಲ್ಲಿ ಅಥವಾ ನೀವು ಈಗ ಹೇಳೋ ಹಾಗೆ 3rd, 4th ಯಾವ ಹಂತದಲ್ಲಿ ಪ್ಯೂರ್ ಆಗಿ ಅಂದರೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಿ ಗುಣಪಡಿಸಿ ಕಳುಹಿಸಲಿಕ್ಕೆ ಸಾಧ್ಯ? ಸ್ಟೇಜ್ 1ನಲ್ಲಿ ಕ್ಯೂರ್ ಅಂತ ಹೇಳೋದಕ್ಕಿಂತ 5 years ಸರ್ವೈವಲ್ ಅಂತ ಹೇಳ್ತೇವೆ ನಾವು. ಓಕೆ. ಕ್ಯೂರ್ ಅಂತ ಹೇಳೋದು 5 ವರ್ಷ ಕಾಯಿಲೆ ಬರಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕ್ಯೂರ್ ಅಂತ ಹೇಳಿ ಕಳಿಸ್ತೇವೆ. ಸೊ ಸ್ಟಾರ್ಟಿಂಗಲ್ಲಿ ಪೇಷಂಟ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ಆಗುವಾಗ ನಾವು 5 years ಸರ್ವೈವಲ್ ರೇಟ್ ಅಂತ ಹೇಳ್ತೇವೆ, ಯಾವುದೇ ಕ್ಯಾನ್ಸರ್ ಇದ್ರೂ ಕೂಡ. ಕ್ಯೂರ್ ಅಂತ ಹೇಳೋದು ಇಟ್ಸ್ ನಾಟ್ ರೈಟ್ ಅಪ್ರೋಪ್ರಿಯೇಟ್ ಟರ್ಮಿನಾಲಜಿ. 5 ವರ್ಷ ಅದು ಪುನರಾವರ್ತಿಯಾಗಿ ಬರದೇ ಹೋದರೆ ಆವಾಗ ನಾವು ಪ್ರೊಬಬ್ಲಿ ಕ್ಯೂರ್ಡ್ ಅಂತ ಹೇಳ್ತೇವೆ. ಕೆಲವರು ನಾವು 10 ವರ್ಷ ಆದ್ಮೇಲೆ ಕೂಡ ವಾಪಸ್ ಬಂದದ್ದು ನೋಡಿದ್ದೇವೆ. ಸೊ ಫಸ್ಟ್ ಸ್ಟೇಜಲ್ಲಿ 5 years ಸರ್ವೈವಲ್ ರೇಟ್ ಬಾಯಿಯ ಕ್ಯಾನ್ಸರ್ಲಿ ಸಾಧಾರಣ ಒಂದು 90 to 95% ಇದೆ ಚಿಕ್ಕ ಸ್ಟೇಜಲ್ಲಿ. ಅದು ನಾಲಿಗೆಯಲ್ಲಿ 1 ಸೆಂಟಿಮೀಟರ್ ಸಣ್ಣ ಹುಣ್ಣು, ಬೇರೆ ಎಲ್ಲಿ ಕುತ್ತಿಗೆ ಹರಡಿಲ್ಲ ಅಂಥ ಸ್ಟೇಜ್ನಲ್ಲಿ ಸಾಧಾರಣ 90% 5 years ಸರ್ವೈವಲ್ ಇದೆ. ಅದೇ ಸ್ಟೇಜ್ 2 ಅಂತ ಹೇಳಿದಾಗ ಅದೊಂದು 70-80% ಅಂತ ಹೇಳ್ತೇವೆ. ಸ್ಟೇಜ್ 3ಯಲ್ಲಿ 50% ಮಾತ್ರ. ಹಾಗೆ ಸ್ಟೇಜ್ 4A ಅಲ್ಲಿ ಕೂಡ ಒಂದು 30-40% ಅಂತ ಹೇಳ್ತೇವೆ ಬಾಯಿಯ ಕ್ಯಾನ್ಸರ್. ಬಟ್ ಲಂಗ್ಸಿಗೆ ಅಥವಾ ಬೇರೆ ಲಿವರಿಗೆ, ಬೇರೆ ಅಂಗಾಂಗಗಳಿಗೆ ಸ್ಪ್ರೆಡ್ ಆದರೆ ಅದು ವಾಸಿಯಾಗುವಂತಹ ಕಾಯಿಲೆ ಅಲ್ಲ. ಟ್ರೀಟ್ ಮಾಡಬಹುದು, ಆದರೆ ಕಂಪ್ಲೀಟ್ ಆಗಿ ವಾಸಿ. ಈಗ ಬಾಯಿಗೆ ಬಂದಂತ ಕ್ಯಾನ್ಸರ್ ಅದು ಸ್ಲೋಲಿ ನೀವು ಹೇಳಿದಾಗೆ ಲಂಗ್ಸ್, ರಿವರ್ಸ್, ಅದು ಲಿವರ್ಗೆಲ್ಲ ಫಸ್ಟಿಗೆ ಗಂಟ್ಲಿಗೆ ಸ್ಪ್ರೆಡ್ ಆಗುತ್ತೆ. ಓಕೆ. ಬಾಯಿಯಿಂದ ಫಸ್ಟಿಗೆ ಗಂಟ್ಲು, ಅಲ್ಲಿಂದ ನೆಕ್ಸ್ಟ್ ಅದು ಲಂಗ್ಸಿಗೆ ಮತ್ತು ಲಿವರ್ಗೆ, ಬ್ರೈನಿಗೆ, ಬೋನಿಗೆ, ಬೇರೆ ಬೇರೆ ಅಂಗಗಳು ಸ್ಪ್ರೆಡ್ ಆಗ್ತದೆ. ಅದು ಸ್ಟೇಜ್ 4 ಅಂತ ಹೇಳ್ತಾರೆ. ಈಗ ನೀವು ಬಾಯಿಗೆ ಬಂದಂಥ ಸಂದರ್ಭದಲ್ಲಿ ಫಸ್ಟ್ ಸ್ಟೇಜಲ್ಲೇ ಬಹುಶಃ ಅದಕ್ಕೆ ಸರ್ಜರಿ ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಇರುತ್ತೆ? ಓರಲ್ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್ಗೆ ಸ್ಟೇಜ್ 1, ಸ್ಟೇಜ್ 2 ಅಲ್ಲಿ ಬೆಸ್ಟ್ ಸರ್ಜರಿ. ಓಕೆ. ಆದರೆ ರೇಡಿಯೇಷನ್ ಥೆರಪಿ ಕೂಡ ಈಕ್ವಲಿ ಇಫೆಕ್ಟಿವ್. ಓಕೆ. ಕ್ಷಕಿರಣ ಚಿಕಿತ್ಸೆ ಅಂತ ಹೇಳ್ತಾರೆ, ಅದರಲ್ಲಿ ಕೂಡ ಅದೇ ರಿಸಲ್ಟ್ ಸಿಗ್ತದೆ. ಆದರೆ ಎರಡು ಕಂಪೇರ್ ಮಾಡಿದರೆ ಸರ್ಜರಿ ಇಸ್ ಬೆಟರ್ ದೆನ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಸ್ಟೇಜ್ 1, ಸ್ಟೇಜ್ 2. ಸ್ಟೇಜ್ 3, ಸ್ಟೇಜ್ 4 ಆದ ತಕ್ಷಣ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳಿ, ಬರೀ ಆಪ್ರೇಷನಲ್ಲಿ ಕಂಪ್ಲೀಟಾಗಿ ವಾಸಿ ಆಗೋ ಸಾಧ್ಯತೆ ಕಮ್ಮಿ. ಆವಾಗ ನಾವು ಫಸ್ಟಿಗೆ ಆಪ್ರೇಷನ್ ಮಾಡಿ ಕಂಪ್ಲೀಟಾಗಿ ತೆಗೆದು ಮತ್ತೆ ಆಮೇಲೆ ಅವರಿಗೆ ರೇಡಿಯೋಥೆರಪಿ ಅಂತ ಕೊಡ್ತೇವೆ. ಅದಕ್ಕೆ ಕ್ಷಕಿರಣ ಚಿಕಿತ್ಸೆ. ಕೆಲವರು ಕೀಮೋಥೆರಪಿ ಕೂಡ ಆ್ಯಡ್ ಮಾಡಬೇಕಾಗ್ತದೆ ಒಟ್ಟಿಗೆ. ಸೊ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ಸರ್ಜರಿ ಮಾತ್ರ ಸಾಕಾಗ್ತದೆ. 3rd ಮತ್ತು 4th ಸ್ಟೇಜಲ್ಲಿ ಬಂದಾಗ ಆಪ್ರೇಷನ್ ಕೂಡ ಬೇಕು, ನಿಮ್ಮ ರೇಡಿಯೋಥೆರಪಿ ಕೂಡ ಬೇಕಾಗ್ತದೆ. ಈಗ ಡಾಕ್ಟರ್, ಈಗ ಫಸ್ಟ್ ಸ್ಟೇಜಲ್ಲೇ, ಫಸ್ಟ್ ಸೆಕೆಂಡ್ ನೀವು ಹೇಳೋ ಪ್ರಕಾರ ಸರ್ಜರಿ ಆದ ನಂತರ ಅವರ ಮುಖದ ಏನು ಶೇಪ್ ಅದು ಮೊದಲಿದ್ದಾಗೆ ಇರುತ್ತಾ, ಬದಲಾಗುತ್ತಾ? ಚಿಕ್ಕ ಸ್ಟೇಜಲ್ಲಿ ಇದ್ದಾಗ ಆದಷ್ಟು ನಾವು ಒಂದು ಕಾಸ್ಮೆಟಿಕ್ ಮತ್ತು ಫಂಕ್ಷನ್, ಈಗ ಬಾಯಿಯ ಕ್ಯಾನ್ಸರಲ್ಲಿ ಬರೀ ನಾವು ಮುಖದ ಚಂದ ಅಷ್ಟೇ ನೋಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಅವರ ಫಂಕ್ಷನ್. ಮಾತಾಡ್ಲಿಕ್ಕೆ ಆಗ್ತದ, ಊಟ ಮಾಡ್ಲಿಕ್ಕೆ ಆಗ್ತದ, ಜಗಿಲಿಕ್ಕೆ ಆಗ್ತದ, ನುಂಗ್ಲಿಕ್ಕೆ ಆಗ್ತದ.
ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಸೊ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡುವಾಗ ಫಸ್ಟಿಗೆ ಫಂಕ್ಷನ್ ಬಗ್ಗೆ, ಕ್ಯಾನ್ಸರ್ ಕ್ಯೂರ್ ಇಸ್ ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಇಸ್ ಫಂಕ್ಷನ್, ದ ಥರ್ಡ್ ಇಸ್ ಕಾಸ್ಮೆಟಿಕ್ ಅಂತ, ಆಮೇಲೆ ಅಂದ ಚಂದ ಮೂರನೇದು. ಸೊ ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಬಹಳ ಅವರದು ಶೇಪ್ ಎಲ್ಲ ಮತ್ತೆ ಫಂಕ್ಷನ್ ಚೇಂಜ್ ಆಗುದಿಲ್ಲ. ಅದೇ ಬೆನಿಫಿಟ್ ಆ್ಯಕ್ಚುಲಿ. ನೀವು ಸಣ್ಣ ಮಾತಲ್ಲಿ ಇದ್ದಾಗ ಬಂದರೆ ನೀವು ಹೇಗಿದ್ರೆ ಅದೇ ಥರ ಇರಬಹುದು. ಅದಕ್ಕೆ ಬೇಕಾದ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತೇವೆ, ಫ್ರೀ ಫ್ಲಾಪ್ ಸರ್ಜರೀಸ್, ಪ್ಲಾಸ್ಟಿಕ್ ಸರ್ಜರಿ ಅಂತೆಲ್ಲ ಹೊಸ ವಿಧದ ಸರ್ಜಿಕಲ್ ಆಪ್ಷನ್ಸ್ ಕೂಡ ಉಂಟು. ಅದನ್ನೆಲ್ಲ ಅಳವಡಿಸಿ ಮೊದಲು ಹೇಗಿದ್ರೆ ಅದೇ ಥರ ನಿಯರ್ ಒಂದು 90-95% ಥರ ಮಾಡುವ ಸಾಧ್ಯತೆ ಉಂಟು. ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ. ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ನೀವು ಹೇಳಿದ ಹಾಗೆ ಸ್ವಲ್ಪ ಕಾಯಿಲೆ ಕೂಡ ಅಡ್ವಾನ್ಸ್ಡ್ ಆದ ಕಾರಣ ನಮಗೆ ಕೂಡ ಹೆಚ್ಚು ಆಪರೇಷನ್ ಮಾತ್ರ ಕೂಡ ಹೆಚ್ಚಾಗ್ತದೆ. ಸೊ ಸ್ವಲ್ಪ ಶೇಪ್ ಚೇಂಜ್ ಬರ್ಬೋದು, ಮೂಳೆ ತೆಗಿಬೇಕಾಗಬಹುದು, ಮತ್ತೆ ಅವರಿಗೆ ಮಾತಾಡಲಿಕ್ಕೆ ತೊಂದರೆ ಬರ್ಬೋದು, ನಾಲಿಗೆ ಆಪರೇಷನ್ ಮಾಡಿದವರಿಗೆ, ಕೆಲವರಿಗೆ ನುಂಗ್ಲಿಕ್ಕೆ ತೊಂದರೆ ಬರ್ಬೋದು. ಹಾಗೆ ಇದು ಡಾಕ್ಟರ್ ಈಗ ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ ಇದ್ದ ಏನು ಆ ಪೇಷಂಟ್ಗಳಿಗೆ ನೀವು ಈಗ ಸರ್ಜರಿ ಎಲ್ಲ ಮಾಡಿದ ನಂತರ 5 ವರ್ಷ ಬರದೇ ಇದ್ದರೆ ಸೆಕ್ಯೂರೇಬಲ್ ಅಂತ ಹೇಳಿದ್ರು. ಈಗ ಒಂದು ವೇಳೆ ಅದರ ಮಧ್ಯೆ ಪುನರಾವರ್ತನೆ ಆಗುವಂಥ ಸಂದರ್ಭಗಳು ಎಷ್ಟಿರಬಹುದು, ಎಷ್ಟು ಪ್ರಮಾಣ? ಸ್ಟೇಜ್ 1 ಸ್ಟೇಜ್ 2 ಅದೇ ಸ್ಟೇಜ್ 1 ನಾನು ಹೇಳಿ 95% ಫೈರ್ ಸರ್ವೈವಲ್ ಅಂತ. 100ರಲ್ಲಿ 95 ಜನ 5 ವರ್ಷ ಬರ್ಲಿಕ್ಕಿಲ್ಲ ಅಂತ ಹೇಳ್ತೇವೆ. ಸ್ಟೇಜ್ 2 ಅಲ್ಲಿ ಸಾಧಾರಣ 80-90% ಅಂತ ಹೇಳ್ತೇವೆ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಪೇಷಂಟ್ ಪ್ರತಿ 3 ತಿಂಗಳಿಗೆ ಫಾಲೋ ಅಪ್ ಮಾಡ್ತೇವೆ. 5 ವರ್ಷ ಫಾಲೋ ಅಪ್ ಮಾಡ್ತೇವೆ. 5 ವರ್ಷ ಫಾಲೋ ಮಾಡ್ತೇವೆ. ಫಸ್ಟ್ 2 ಮ್ಯಾಕ್ಸಿಮಮ್ ಚಾನ್ಸಸ್ ಫಸ್ಟ್ 2 ವರ್ಷ ಕಾಯಿಲೆ ಬರುವಂಥದ್ದು ಫಸ್ಟ್ 2 ಇಯರ್ಸ್ ಅಲ್ಲಿ. ಈ 5 ವರ್ಷದ ಮಧ್ಯೆ ಅವರಿಗೆ ಮೆಡಿಸಿನ್ ಅಲ್ಲಿ ಇರ್ತಾರೆ ಅವರು? ಹೇಗೆ? ಇಲ್ಲ. ಸ್ಟೇಜ್ 1 ಸ್ಟೇಜ್ 2 ಒಂದ್ಸಲ ಆಪರೇಷನ್ ಆದ ಮೇಲೆ ಅವರಿಗೆ ಟ್ರೀಟ್ಮೆಂಟ್ ಇರೋದಿಲ್ಲ. ಕ್ಲೋಸ್ ಫಾಲೋ ಅಪ್ ಅಂತ ಹೇಳ್ತೇವೆ ಅಥವಾ ಸರ್ವಿಲೆನ್ಸ್ ಅಂತ ಹೇಳ್ತೇವೆ. ಪ್ರತಿ 3 ತಿಂಗಳಿಗೆ ಬಂದವರು ಚೆಕ್ಅಪ್ ಮಾಡಲಿಕ್ಕೆ ಫಸ್ಟ್ ನಾವು ಕ್ಲಿನಿಕಲ್ ಎಕ್ಸಾಮಿನ್ ಮಾಡ್ತೇವೆ ಎಲ್ಲ, ಮತ್ತೆ ಬೇಕಿದ್ರೆ ಸ್ಕ್ಯಾನ್ ಹೇಳ್ತೇವೆ. ನಾರ್ಮಲಿ ವರ್ಷಕ್ಕೆ ಒಂದ್ಸಲ ಸ್ಕ್ಯಾನ್ ಅಂತ ಹೇಳ್ತೇವೆ ಅಥವಾ 2 ವರ್ಷಕ್ಕೆ ಒಂದ್ಸಲ ಸ್ಕ್ಯಾನ್ ಅಂತ ಹೇಳ್ತೇವೆ. 2 ವರ್ಷ ಆದ ಮೇಲೆ ಮತ್ತೆ 6 ತಿಂಗಳಿಗೆ ಫಾಲೋ ಅಪ್ ಅಂತ ಹೇಳ್ತೇವೆ. ಫಸ್ಟ್ 2 ವರ್ಷ 3 ತಿಂಗಳಿಗೆ ಸ್ಟ್ರಿಕ್ಟ್ಲಿ ತೋರಿಸ್ಬೇಕು ಅವರು. ಅಂದ್ರೆ ಹೈಯೆಸ್ಟ್ ಚಾನ್ಸ್ ಇರೋದು ಫಸ್ಟ್ 2 ವರ್ಷದಲ್ಲಿ. 3ನೇ 4ನೇ 5 ವರ್ಷದಲ್ಲಿ ಬರ್ತದೆ, ಆದರೆ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗ್ತದೆ ಬರುವ ಸಾಧ್ಯತೆ. ಸೊ ಅದಕ್ಕೆ ನಾವು 3 ತಿಂಗಳ ಬದಲು 6 ತಿಂಗಳು ಅಂತ ಹೇಳಿ ಫಾಲೋ ಅಪ್ ಹೇಳ್ತೇವೆ. ಆದರೆ 5 ವರ್ಷ ಅವರು ಫಾಲೋ ಅಪ್ ಮಾಡೋದು ಅನಿವಾರ್ಯ. ಈ 5 ವರ್ಷದ ಪೀರಿಯಡಲ್ಲಿ ಅವರ ಒಟ್ಟು ಅವರಿಗೆ ಏನು ಆಹಾರ ಸೇವನೆ ಅಥವಾ ಅವರ ಇತರ ದೈಹಿಕ ಚಲನ ಅದು ಯಾವುದಕ್ಕೂ ಏನು ತೊಂದರೆ ಗಿಂದರೆಗಳಾಗೋದಿಲ್ಲ? ಅದೇ ಸ್ಟೇಜ್ 1 ಸ್ಟೇಜ್ 2 ಸ್ವಲ್ಪ ಕಡಿಮೆ. ಪೇಷಂಟ್ ಆಲ್ಮೋಸ್ಟ್ 90% ಮೊದಲು ಹೇಗಿದ್ರು ಅದೇ ಥರ ಅವರ ಕೆಲಸ ಮಾಡ್ಬೋದು, ಊಟ ಮಾಡ್ಬೋದು, ಮಾತನಾಡಬಹುದು. ಸೊ ಮೊದಲು ಇದ್ದ ಹಾಗೆ 90% ವರೆಗೆ ಅವರ ಫಂಕ್ಷನ್ ಎಲ್ಲ ವಾಪಸ್ ಬರ್ತದೆ. 100ಕ್ಕೆ 100 ಅಂತ ಹೇಳೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ನಾವು ನಾಲಿಗೆ ತೆಗೆದಾಗ ಸ್ವಲ್ಪ ಆದರೂ ಅದರದ್ದು ಇರ್ತದೆ. ಸೊ ಬಟ್ 90-95% ದೇ ಕ್ಯಾನ್ ಬಿಕಮ್ ಆಸ್ ನಾರ್ಮಲ್ ಆಸ್ ದೇ ವರ್ ಬಿಫೋರ್. ಮೊದಲಿದ್ದ ಹಾಗೆ ಅವರ ಕೆಲಸ ಎಲ್ಲ ಮಾಡಿಕೊಳ್ಳಬಹುದು. ನಮ್ಮ ಎಷ್ಟೋ ಪೇಷಂಟ್ಗಳು ಅದೇ ಸ್ಟೇಜ್ 1 ಸ್ಟೇಜ್ 2 ಅವರ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಕೆಲವರು ಡ್ರೈವಿಂಗ್ ಮಾಡ್ತಾರೆ, ಕೆಲವರು ಅಂಗಡಿ ಕೆಲಸ, ಕೆಲವರು ಬ್ಯಾಂಕ್ ಆಫೀಷಿಯಲ್ಸ್, ಹಾಗೆ ಅವರ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದಾರೆ. 3 ತಿಂಗಳಿಗೆ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆ ಎಸ್ ಡಾಕ್ಟರ್, ಈ ನಡುವೆ ನಮಗೊಂದು ಕಾಲ್ ಇದೆ. ಹಲೋ 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 ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಯಾರು ಮಾತಾಡ್ತಾ ಇದ್ದೀರಿ? ಹಲೋ 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 ಎಸ್, ಯಾರು ಮಾತಾಡ್ತಾ ಇದ್ದೀರಿ ಅಂತ ಕೇಳಿದೆ. ಆಶಾ ನಾಗರಾಜ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಆಶಾ ನಾಗರಾಜ್ ಅವರು. ಎಸ್, ನಮ್ಮ ಜೊತೆಗೆ ಡಾಕ್ಟರ್ ವಿಶ್ವನಾಥ್ ಅವರು, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್, ಎಜೆ ಆಸ್ಪತ್ರೆ ಅವರು ಮಾತಾಡ್ತಾ ಇದ್ದಾರೆ. ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನ ಜೊತೆಗೆ ಇವತ್ತು ಅವರು ತಲೆ, ಆಮೇಲೆ ಕುತ್ತಿಗೆ, ಆಮೇಲೆ ಬಾಯಿ, ಸ್ತನ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ನೀವು ಕೇಳಲಿಕ್ಕೆ ಅಥವಾ ಹೇಳಲಿಕ್ಕೆ ಅಥವಾ ಅಭಿಪ್ರಾಯ ಮಂಡಿಸ್ಲಿಕ್ಕೆ ಬಯಸ್ತೀರಿ? ಹಲೋ ಹಲೋ ನಮಸ್ತೆ ಸರ್. ಎಸ್ ಡಾಕ್ಟ್ರೆ, ನಮಸ್ತೆ. ನಮಸ್ತೆ, ಹೇಳಿ ಅಮ್ಮ. ಸರ್, ಈಗ ಮಹಿಳೆಯರಲ್ಲಿ ಹೆಚ್ಚಾಗಿ ಸ್ತನ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆಯಲ್ಲ ಸರ್? ಹೌದು. ಇದಕ್ಕೆ ಕಾರಣ ಏನಿರ್ಬೋದು ಸರ್? ಎಸ್, ಬೇರೆ ಇದರ ಜೊತೆಗೆ ಬೇರೆ ಏನಾದರೂ ಪ್ರಶ್ನೆ ಉಂಟಾ ಮೇಡಮ್? ಹಲೋ ಎಸ್, ಇದರ ಜೊತೆಗೆ ಬೇರೆ ಪ್ರಶ್ನೆ ಉಂಟಾ? ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಆನ್ಸರ್ ಮಾಡ್ತಾರೆ. ನಾವು ಇದನ್ನು ಕ್ಯೂರೇಬಲ್ ಅಂತ ಕೇಳಲಿಕ್ಕೆ ಸರ್. ಓಕೆ ಮೇಡಮ್, ಓಕೆ, ಡಾಕ್ಟರ್ ಆನ್ಸರ್ ಮಾಡ್ತಾರೆ. ಎಸ್ 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 ಓಕೆ. ಸೊ ಸ್ತನದ ಕ್ಯಾನ್ಸರ್ ನಾವು ಅವ್ರು ಹೇಳಿದಾಗೆ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಈಗ ಮಹಿಳೆಯರಲ್ಲಿ. ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್. ನಮ್ಮ ವೆಸ್ಟರ್ನ್ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೇವೆ, ಅಂದರೆ
ಫಾಸ್ಟ್ ಫುಡ್ ತಿನ್ನೋದು, ಫಾಸ್ಟ್ ಫುಡ್, ಜಂಕ್ ಫುಡ್ಸ್ ತಿನ್ನೋದು, ಜಂಕ್ ಫುಡ್, ನಮ್ಮ ಫುಡ್ನಲ್ಲಿ ಆಯಿಲ್ ಅಥವಾ ಕೊಲೆಸ್ಟ್ರಾಲ್ ಕಂಟೆಂಟ್ ಹೆಚ್ಚಿರೋದು. ಸೊ ಒಬಿಸಿಟಿ ಅಂತ ಯಾರು ಹೇಳ್ತೇವಲ್ಲ, ಬೊಜ್ಜುತನ ಇರುವ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಅತಿ ಹೆಚ್ಚು. ಒಂದು ಅದು, ಮತ್ತು ಕೆಲವರಲ್ಲಿ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಕೆಲವರು ಮಹಿಳೆಯರಿಗೆ ವಿಧವಾದ ಕಾರಣಗಳಿಗೋಸ್ಕರ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕೊಡ್ತಾರೆ. ಸೊ ಅದರಿಂದ ಕೂಡ ಬರುವ ಸಾಧ್ಯತೆ ಇರ್ತದೆ. ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರ್ ಈಸ್ಟ್ರೋಜನಿಂದ ಬರುವಂತಹ ಕ್ಯಾನ್ಸರ್, ಹಾರ್ಮೋನ್ ಈಸ್ಟ್ರೋಜನ್ ಹಾರ್ಮೋನ್ ಅಂತೇಳಿ. ಸೊ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯಿಂದ ಬರ್ಬೋದು. ಕೆಲವರಿಗೆ ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಯಾವುದೋ ಬೇರೆ ಕಾರಣಕ್ಕೆ, ಅಂದರೆ ಲಿಂಫೋಮಾ ಅಂತ ಹೇಳಿ ಬೇರೆ ಒಂದು ಲಿಂಫ್ ನೋಡ್ ಕ್ಯಾನ್ಸರ್, ಅದಕ್ಕೆ ರೇಡಿಯೇಷನ್ ಕೊಟ್ಟಾಗ ಅದರಿಂದ ಬರೋ ಸಾಧ್ಯತೆ ಇರ್ತದೆ. ಮತ್ತು ಏಜ್ ಆಗ್ತಾ ಇದ್ದಾಗೆ ಈ ಸ್ತನದ ಕ್ಯಾನ್ಸರ್ ಮಹಿಳೆಯಲ್ಲಿ ಕಾಣಿಸೋದು ಹೆಚ್ಚು, ಬರೋ ಪ್ರಮಾಣಗಳು ಜಾಸ್ತಿ. ಹೌದು ಹೌದು. 40, 45, 50 ವರ್ಷ ಆದ ಮೇಲೆ ಆ ಮಹಿಳೆಯಲ್ಲಿ ಕಾಣಿಸೋ ಪ್ರಮಾಣ ಹೆಚ್ಚು. ಆದರೆ ಇತ್ತೀಚೆಗೆ ನಾವು ಈ 25, 30 ವರ್ಷದ ಮಹಿಳೆಯಲ್ಲಿ ಕೂಡ ನೋಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಇನ್ನೊಂದು ಜೆನೆಟಿಕ್ ಅಂತ ಹೇಳ್ತೇವೆ, ವಂಶ ಪಾರಂಪರ್ಯ ಕೂಡ ಸಾಧ್ಯತೆಗಳು ಉಂಟು ಅಂತ. ಕೆಲವು ತಾಯಂದ್ರಿಗೆ 40-45 ವರ್ಷದಲ್ಲಿ ಕ್ಯಾನ್ಸರ್ ಅಂತ ಹೇಳಿ ಸ್ತನದ ಕ್ಯಾನ್ಸರ್ ಬಂದ ಮಕ್ಕಳಿಗೆ ಅವರು ತುಂಬ ಜಾಗೃತಿಯಾಗಿರಬೇಕು, ಅವ್ರಿಗೆ ಕೂಡ ಬರೋ ಸಾಧ್ಯತೆ ಇರ್ತದೆ. ಅಥವಾ ಕೆಲವು ಅಕ್ಕ ತಂಗಿಯಂದ್ರಿಗೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತ ಹೇಳ್ತೇವೆ, ಅಂಥವರಿಗೆ ಚಾನ್ಸಸ್ ಹೆಚ್ಚು. ಇದು ಜೆನೆಟಿಕ್ ಅಥವಾ ವಂಶ ಪಾರಂಪರ್ಯವಾಗಿ ಬರುವಂತಹ ಕಾಯಿಲೆ ಅಂತ ಹೇಳ್ತೇವೆ. ಸೊ ಬೇಸಿಕಲಿ ಲೈಫ್ ಸ್ಟೈಲ್, ನಮ್ಮ ಈಗಿನ ಹೊಸ ಲೈಫ್ ಸ್ಟೈಲ್, ನಾವು ಪಾಶ್ಚಾತ್ಯ ದೇಶ ವೆಸ್ಟರ್ನ್ ಲೈಫ್ ಸ್ಟೈಲ್ ನೋಡಿಕೊಂಡು ಅದನ್ನು ಅನ್ವಡಿಸಿ ಅಲ್ಲಿ ಕೂಡ ಹೌದು, ಈವನ್ ಅಮೆರಿಕ ಮತ್ತು ಇಂಗ್ಲೆಂಡಲ್ಲಿ ಕೂಡ ಹೈಯೆಸ್ಟ್ ಕ್ಯಾನ್ಸರ್ ವುಮೆನ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಅದೇ ಪದ್ಧತಿ ನಾವು ಅಳವಡಿಸಿ ಇಲ್ಲಿ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಈಗ ಹೆಚ್ಚಾಗಿದೆ. ಎಸ್, ನಾನು ಅವರು ಎತ್ತಿದ ಪ್ರಶ್ನೆಗಳಿಗೆ ಮತ್ತೆ ಬರ್ತೇನೆ ಡಾಕ್ಟರ್. ಈಗ ನಾವು ಅದೇ ಬಾಯಿಯ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೆವು. ಸೊ ಈ 3rd ಮತ್ತು 4th ಸ್ಟೇಜ್ ಟ್ರೀಟ್ಮೆಂಟ್ ಆದ ನಂತರ ಬಹುಶಃ ನೀವು ಹೇಳಿದಾಗೆ ಏನು ಬದುಕುವ ಅಥವಾ ಅವರ ಲೈಫ್ ಸ್ಪ್ಯಾನ್ ಫಸ್ಟ್ ಮತ್ತು ಸೆಕೆಂಡ್ನಷ್ಟು ಇರೋದಿಲ್ಲ. ಈಗ ಮುಖದ ಅಂದಚಂದದಲ್ಲಿ ಕೂಡ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ನೀವು ಅದನ್ನು ಎಷ್ಟು ಕ್ಯೂರ್ ಮಾಡ್ತೀರಿ, ಅದನ್ನು 3rd ಮತ್ತು 4th ಅಲ್ಲಿ ನಿರೀಕ್ಷೆ ಮಾಡೋದು ಕಷ್ಟವೋ ಏನೋ? ಕಷ್ಟ ಇದೆ, ಅದೇ ಹೇಳಿದಾಗೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಸಿಗುವಂಥ ರಿಸಲ್ಟ್ಸ್ ನಿಮಗೆ 3rd, 4th ಅಲ್ಲಿ ಸಿಗೋದಿಲ್ಲ. ಈವನ್ 3rd ಸ್ಟೇಜ್ 4th ಸ್ಟೇಜಲ್ಲಿ ಕೂಡ ನಾವು ಪ್ಲಾಸ್ಟಿಕ್ ಸರ್ಜರಿ ಹೇಳ್ತೇವೆ ಪೇಷಂಟ್ಸಿಗೆ. ಆದರೂ ಎಷ್ಟೊಂದು ಹೇಳಿದರೂ ಆ ಫಂಕ್ಷನ್ ಇರಲಿ, ಅವರ ಅಪಿಯರೆನ್ಸ್ ಇರಲಿ, ಕಾಸ್ಮೆಟಿಕ್ ಇರಲಿ, ಮೊದಲಿನ ಹಾಗೆ ಆಗೋದು ಕಷ್ಟ. ದ್ಯಾಟ್ ದೇ ಹ್ಯಾವ್ ಟು ಎಕ್ಸೆಪ್ಟ್. ಅದು ಅವರೇ ಮಾಡಿಕೊಂಡ ತಪ್ಪು. ನಮ್ಮ ಹತ್ರ ಬರುವಾಗಲೇ ಅವರು 3rd ಸ್ಟೇಜ್ ಬಂದು ನಮಗೆ ಏನೂ ಆಗದೇ ಇರೋ ಹಾಗೆ ಮಾಡಿಕೊಡಿ ಅಂತ ಹೇಳಿದರೆ ನಮಗೂ ಕೂಡ ಲಿಮಿಟೇಷನ್ಸ್ ಇರ್ತದೆ. ಈಗ ದವಡೆಯ ಮೂಳೆ ತೆಗೆದಾಗ ಅದು ಶೇಪ್ ಮೇಂಟೈನ್ ಮಾಡಲಿಕ್ಕೆ ಆಪ್ಷನ್ಸ್ ಉಂಟು, ಕಾಲಿನಿಂದ ಮೂಳೆ ತೆಗೆದು ಹಾಕ್ತೇವೆ. ಆದರೆ ದೇವರು ಮಾಡಿದ ಹಾಗೆ ಮಾಡೋದು ಕಷ್ಟ. ಸ್ವಲ್ಪನಾದ್ರೂ ಅದರಲ್ಲಿ ವ್ಯತ್ಯಾಸ ಇದ್ದೇ ಇರ್ತದೆ, ಕಂಡು ಬಂದೇ ಬರ್ತದೆ. ಅದಕ್ಕೆ ನಾವು ಎಲ್ಲರ ಹತ್ರ ಅಂದ್ರೆ ಈ 3rd, 4th ಸ್ಟೇಜ್ಗೆ ಬರುವಾಗ ದವಡೆ ಎಲ್ಲ ಕಂಪ್ಲೀಟ್ ಹೋಗಿರುತ್ತೆ. ಹೌದು, ಮೂಳೆ ಹೋಗಿರ್ಬೋದು, ಹೌದು, ನಾಲಿಗೆ ಅದು ಕಂಪ್ಲೀಟ್ ನಾಲಿಗೆ ಸ್ಪ್ರೆಡ್ ಆಗಿರ್ಬೋದು, ಅಥವಾ ಕಿರುನಾಲಿಗೆ ಹೋಗಿರ್ಬೋದು, ಅಥವಾ ಅನ್ನನಾಳ ಹತ್ರ ಹೋಗಿರ್ಬೋದು. ಸೊ ಅಡ್ವಾನ್ಸ್ ಸ್ಟೇಜಲ್ಲಿ ನಮಗೆ ಟ್ರೀಟ್ಮೆಂಟ್ ಮಾಡಬಹುದು, ಇಲ್ಲ ಅಂತ ಹೇಳಿ ಅಲ್ಲ. ಆದರೆ ಸ್ಟೇಜ್ 1 ಥರ ನಮಗೆ ನೋಡಲಿಕ್ಕೆ ಚೆಂದ ಇರಬೇಕು, ಅದೇ ಥರ ಮಾತಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಎಸ್ ಡಾಕ್ಟರ್, ಈಗ ನಾನು ತಲೆಯ ಕ್ಯಾನ್ಸರ್ ಬಗ್ಗೆ ವಿಚಾರಕ್ಕೆ ಬರೋದಾದರೆ, ಅದು ಈ ಬಾಹ್ಯ ಕ್ಯಾನ್ಸರೇ ತಲೆಗೆ ಕಡೆಗೆ ಸ್ಪ್ರೆಡ್ ಆಗಿರುತ್ತಾ ಅಥವಾ ಬೇರೆ ಬೇರೆ ಕಾರಣದಿಂದ ಕೂಡ ಬಂದಿರುತ್ತಾ? ತಲೆಯ ಕ್ಯಾನ್ಸರ್ ಅಂತ ಹೇಳಿ ನೀವು ಬ್ರೈನ್ ಕ್ಯಾನ್ಸರ್, ಬ್ರೈನ್ ಕ್ಯಾನ್ಸರ್ ಇಸ್ ಎ ಡಿಫ್ರೆಂಟ್ ಟ್ಯೂಮರ್ ಆ್ಯಕ್ಚುಲಿ. ಬಾಹ್ಯ ಕ್ಯಾನ್ಸರಿಗೂ ಬ್ರೈನ್ ಕ್ಯಾನ್ಸರಿಗೂ ಸಂಬಂಧ ಇಲ್ಲ. ಬ್ರೈನ್ ಕ್ಯಾನ್ಸರ್ ಬರುವ ಕಾರಣಗಳು ಬೇರೆ, ಅದರ ಸಿಂಪ್ಟಮ್ಸ್ಗಳು ಬೇರೆ. ಈ ಬಾಹ್ಯ ಕ್ಯಾನ್ಸರ್ ಯಾವ ಕಾರಣಕ್ಕೂ ಬ್ರೈನ್ ಕ್ಯಾನ್ಸರ್ ಹೋಗ್ತದೆ. ಸ್ಟೇಜ್ 4C ಅಂತ ಹೇಳ್ತೇವೆ, ಕೊನೆಯ ಹಂತದಲ್ಲಿ. ಹೌದು, ಕೊನೆಯ ಹಂತದಲ್ಲಿ ಅದು ಲಿವರ್, ಲಂಗ್ಸ್ ಅಥವಾ ಬ್ರೈನ್ ಕೂಡ ಹೋಗೋ ಸಾಧ್ಯತೆ ಇರ್ತದೆ, ಇಲ್ಲ ಅಂತ ಹೇಳಿ ಅಲ್ಲ. ಆದರೆ ಬ್ರೈನ್ ಟ್ಯೂಮರ್ಸ್ ಅಂದರೆ ಅದು ಬೇರೆ ಥರದ ಕ್ಯಾನ್ಸರ್, ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಬೇರೆ. ಬ್ರೈನ್ ಟ್ಯೂಮರ್ ಮತ್ತು ಬ್ರೈನ್ ಕ್ಯಾನ್ಸರ್ ಸೇಮ್. ಸೊ ಬ್ರೈನ್ ಟ್ಯೂಮರ್ ಅಂದರೆ ಇಟ್ ಕ್ಯಾನ್ ಬಿ ಕ್ಯಾನ್ಸರ್ ಆರ್ ನಾನ್ ಮ್ಯಾಲಿಗ್ನೆಂಟ್ ಅಂತ ಎರಡು ವೆರೈಟಿ ಇರ್ತದೆ. ಒಂದು ಸ್ಪ್ರೆಡ್ ಆಗುವಂಥ ಕ್ಯಾನ್ಸರ್, ಒಂದು ಸ್ಪ್ರೆಡ್ ಆಗದೆ ಇರುವಂಥದ್ದು, ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಅಂತ ಹೇಳ್ತೀವಿ. ಎಸ್ ಈ ನಡುವೆ ನಮಗೆ ಒಂದು ಕಾಲ್ ಇದೆ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇದ್ದೀರಿ? ಸರ್ ನಮಸ್ಕಾರ ಸರ್, ಜೆರಾರ್ಡಿನ್ ಅವ್ರಿಗೆ. ಜೆರಾರ್ಡಿನ್ ಅವರು ಸಾಮಾಜಿಕ ಕಾರ್ಯಕರ್ತರು, ಅಲ್ಜಿಮರ್ಸ್ ಅಸೋಸಿಯೇಷನ್ನ ಕಾರ್ಯಕರ್ತರು. ಸರ್ ಕೇಳಿ ಸರ್, ಕೇಳಿ. ಅಲ್ಲ, ಐ ಅಪ್ರಿಷಿಯೇಟ್ ದ ಪ್ರೋಗ್ರಾಮ್. ಈಗ ನಾನು ಆಸ್ ಎ ಲೇಮ್ಯಾನ್, ಈಗ ಈ ಡಯಟ್ ದೆಸೆಯಿಂದ ನಾವು ಕ್ಯಾನ್ಸರ್ ಅಂತ ಹೇಳಿದ್ರೆ ಇಟ್ ಇಸ್ ಅ ವೆರಿ ಫಿಯರ್ಫುಲ್ ಥಿಂಗ್. ಈಗ ಹೌದು,
ಅಲ್ಲಿ ನನಗೆ ಕಿಡ್ನಿ ಅಂಡ್ ಡಯಾಬಿಟಿಸ್ ಇಂದ ಇದೆಲ್ಲ ಉಂಟು. ಸೊ ಡಯಟ್ ಆಲ್ಟರೇಷನ್ ಎಲ್ಲ ಮಾಡಿದ್ದಾರೆ ನನ್ನ ಡಾಕ್ಟರ್. ಓಕೆ. ಸೊ is the diet going to affect when you're telling the throat, neck, and then I've lost my brother due to throat cancer, my younger brother. So what type of prevention how we should be aware of it anta doctor can you suggest something? ನಮಸ್ಕಾರ ಸರ್, ಇದು ಒಳ್ಳೆಯ ಪ್ರಶ್ನೆ. ಸೊ ಡಯಟ್ ಅಂತ ಹೇಳಿದರೆ ನಾವು ಆದಷ್ಟು ಹೆಲ್ದಿ ಡಯಟ್ ಯಾವುದಕ್ಕೆ ಹೇಳ್ತೀವಿ ಅಂತ, ಹೈ ಫೈಬರ್ ಲೆಸ್ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಹೇಳ್ತೀವಿ. ಜನಾರ್ದನ್ ಸರ್, ನೀವು ಲೈನಲ್ಲಿ ಇರ್ತೀರಾ ಅಥವಾ ಟಿವಿಯಲ್ಲಿ ಮುಂದಕ್ಕೆ ಕಾರ್ಯಕ್ರಮ ನೋಡ್ತೀರಾ? ಎಸ್ 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 ಅವರು ನೋಡ್ತಾರೆ. ಎಸ್, ಹೈ ಫೈಬರ್ ಮತ್ತೆ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಹೇಳ್ತೀವಿ. ಓಕೆ. ಆದಷ್ಟು ನಮ್ಮ ದಿನನಿತ್ಯದ ಆಹಾರದಲ್ಲಿ ಈ ಹಸಿರು ತರಕಾರಿ ಹಾಗೂ ಹಣ್ಣು ಹಂಪಲುಗಳನ್ನು ಸೇವಿಸುವುದು ಅತ್ಯುತ್ತಮ. ಒಂದು ಕಾರ್ಬೋಹೈಡ್ರೇಟ್ ಅನ್ನು ಆದಷ್ಟು ಕಡಿಮೆ ಇಟ್ಟಷ್ಟು ಒಳ್ಳೆಯದು ಎಲ್ಲರಿಗೂ. ಯಾವುದನ್ನೆಲ್ಲ? ನಮ್ಮ ದಿನನಿತ್ಯ ಅನ್ನ ಇಟ್ಸ್ ಎ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್. ಸೊ ಅದನ್ನು ಆದಷ್ಟು ಹಿತಮಿತವಾಗಿ ನಾವು ಯೂಸ್ ಮಾಡೋದು ಒಳ್ಳೆಯದು. ಹಾಗೆ ನಮ್ಮ ಈ ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಂಥವೆಲ್ಲ ಇರ್ತದೆ. ಸೊ ಆದಷ್ಟು ಅದನ್ನು ಸೇವನೆ ಮಾಡೋದು ಒಳ್ಳೆಯದು. ಜಂಕ್ ಫುಡ್ಸ್ ಟು ಬಿ ಅವಾಯ್ಡೆಡ್ ಕಂಪ್ಲೀಟ್ಲಿ. ಓಕೆ ಓಕೆ. ಆದಷ್ಟು ನೀವು ಹೊರಗೆಯಿಂದ ತಂದು ತಿನ್ನುವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಈ ಪಿಜ್ಜಾ ಇರ್ಬೋದು, ಬರ್ಗರ್ ಅಥವಾ ಸ್ಟೋರ್ಡ್ ಫುಡ್ ಏನು ಹೇಳ್ತೇವೆ. ಈಗ ಜನಾರ್ದನ್ ಅವರು ಜಂಕ್ ಫುಡ್ ಎಲ್ಲ ತಿನ್ನೋ ಏಜನವರಲ್ಲ, ಏಜನ್ನು ದಾಟಿದವರು. ಈಗ ಏನಾಗಿದೆ, ನಾವು ತಿನ್ನುವಂಥ ಪ್ರತಿಯೊಂದು ಆಹಾರ ಕೂಡ ಸ್ಟೋರ್ಡ್ ಆಹಾರ ಆಗಿದೆ. ಮೊದಲಿನ ಕಾಲದ ಹಾಗೆ ನಾವು ಫ್ರೆಶ್ ಆಗಿ ಬೆಳೆದ ತರಕಾರಿ ಅಥವಾ ಅಕ್ಕಿಯನ್ನು ಸೇವನೆ ಮಾಡೋದಿಲ್ಲ. ನಾವು ತಿನ್ನುವ ಆಹಾರ ನಾವು ಫ್ರೆಶ್ ಮಾಡಿದ್ರು ಕೂಡ ನಾವು ಅಂಗಡಿಯಿಂದ ತರುವಂತದ್ದು ಅದು ಎಷ್ಟು ವರ್ಷ ಮುಂಚೆ ಪ್ಯಾಕ್ ಆಗಿ ನಾವು ನೋಡ್ಲಿಕ್ಕೆ ಹೋಗುದಿಲ್ಲ. ಖಂಡಿತ ಖಂಡಿತ ಖಂಡಿತ. ಅಂಡ್ ಡೀಪ್ ಫ್ರೀಜ್ ಅಲ್ಲಿ ಇಟ್ಟು ನಾವು ತಿನ್ನೋದು, ಒಂದು ವಾರ ಬಿಟ್ಟು ಅದನ್ನು ತಿನ್ನೋದು, ದಿಸ್ ಆರ್ ಆಲ್ ಅದರ ನ್ಯೂಟ್ರಿಟಿವ್ ವ್ಯಾಲ್ಯೂ ಕಮ್ಮಿ ಆಗ್ತದೆ. ಹಾಗೆ ಈ ಇಂಥ ಕಾಯಿಲೆಗಳಿಗೆಲ್ಲ ಅದು ಡೆಫಿನೆಟ್ ಕಾಸ್. ಸೊ ಆದಷ್ಟು ಫ್ರೆಶ್ ಡೇ ಟು ಡೇ ಅವತ್ತೇ ಮಾಡಿ ತಿನ್ನುವುದು ಒಳ್ಳೆಯದು. ಹೈ ಫೈಬರ್, ಲೋ ಕಾರ್ಬೋಹೈಡ್ರೇಟ್, ಗುಡ್ ಪ್ರೋಟೀನ್ ಡಯಟ್. ಹಾಗೆ ಮತ್ತೆ ಸ್ವಲ್ಪ ಆಕ್ಟಿವಿಟೀಸ್, ದೈಹಿಕ ಚಟುವಟಿಕೆ. ನಮಗೆ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಕಡಿಮೆ ತಿಂದರೂ ತೊಂದರೆ ಇಲ್ಲ, ಹೆಚ್ಚು ತಿನ್ನಬಾರ್ದು. ನೀವು ಊಟ ಮಾಡುವಾಗ ಒಂದು ಸ್ಪೂನ್ ಕಡಿಮೆ ಆದರೂ ಕೂಡ ಬೇಜಾರು ಮಾಡ್ಕೊಳ್ಬಾರ್ದು, ಖುಷಿ ಪಡಬೇಕು ಕಡಿಮೆ ತಿನ್ನಿ ಅಂತ. ಸೊ ಈಟ್ ಲೆಸ್ ಲಿವ್ ಲಾಂಗ್ ಇಸ್ ದ ಕಾನ್ಸೆಪ್ಟ್. ಓಕೆ. ಹೌದು, ಕಡಿಮೆ ತಿನ್ನಿ ಜೀವಿತಾವಧಿಯನ್ನು ಹೆಚ್ಚು ಮಾಡಿ ಅಂತ. ಎಸ್ ಎಸ್ ಸರ್, ಹೇಳಿ ಸರ್. Present diet ನನಗೆ no carbohydrate. ಈಗ ರೈಸ್, ಚಪಾತಿ, there is carbohydrate ಅದು ಎಂತ ಸಹ ಇಲ್ಲ. So it has helped my sugar without insulin ಎಲ್ಲ. So is that carbohydrate ಇಲ್ಲದೆ diet is it ರಿವರ್ಸ್ ಏನಾದರೂ ಉಂಟಾ ಡಾಕ್ಟರ್? ಇಲ್ಲ ಸರ್, ಆಕ್ಚುಲಿ ಕ್ಯಾನ್ಸರ್ ಕಾಯಿಲೆಗೆ ಕಾರ್ಬೋಹೈಡ್ರೇಟ್ ಈಸ್ ಎ ಸ್ಟಿಮ್ಯುಲಸ್. ಸೊ ನೀವು ಕಾರ್ಬೋಹೈಡ್ರೇಟ್ ಕಡಿಮೆ ತಿಂದಷ್ಟು ನಿಮಗೆ ಇಂಥ ಕಾಯಿಲೆಗಳಿಂದ ನೀವು ಇದಾಗಬಹುದು, ಸೇಫ್ ಆಗ್ಬೋದು. ಲೋ ಕಾರ್ಬೋಹೈಡ್ರೇಟ್ ಆಲ್ವೇಸ್ ಬೆಟರ್. ಗುಡ್ ಪ್ರೋಟೀನ್ ಡಯಟ್, ಲೋ ಕಾರ್ಬೋಹೈಡ್ರೇಟ್, ಗುಡ್ ಪ್ರೋಟೀನ್. ಓಕೆ 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 ಜನಾರ್ದನ್ ಸರ್, ಥ್ಯಾಂಕ್ ಯು. ಎಸ್ ಡಾಕ್ಟರ್, ನಾವು ಅದೇ ಬ್ರೈನ್ ಟ್ಯೂಮರ್, ಬ್ರೈನ್ ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರಿ. ನಾನು ಕೇಳಿದೆ, ಅದೇ ಬ್ರೈನ್ ಟ್ಯೂಮರ್ ಅಂತ ನಾವು ಇನ್ ಜನರಲ್ ಆಗಿ ಹೆಚ್ಚಾಗಿ ಯೂಸ್ ಮಾಡುವಂತ ಒಂದು ಪದ, ಅದೇನೇ ಕ್ಯಾನ್ಸರ್ ಅಂತ. ಜನಸಾಮಾನ್ಯರಿಗೆ ಬ್ರೈನ್ ಟ್ಯೂಮರ್, ಬ್ರೈನ್ ಕ್ಯಾನ್ಸರ್ ಅಂತ ಹೇಳಿ ಅರ್ಥ. ಆದರೆ ಬ್ರೈನ್ ಟ್ಯೂಮರ್ ಅಲ್ಲಿ 2 ವೆರೈಟಿ ಇರ್ತದೆ. ಒಂದು ಸ್ಪ್ರೆಡ್ ಆಗುವಂಥದ್ದು ಮ್ಯಾಲಿಗ್ನೆಂಟ್ ಅಂತ ಹೇಳ್ತೇವೆ, ಒಂದು ಸ್ಪ್ರೆಡ್ ಆಗದೆ ಇರುವಂಥದ್ದು ಬಿನೈನ್ ಅಂತ ಹೇಳ್ತೇವೆ. ಸೊ ಎರಡಕ್ಕೂ ಸೇರಿ ಒಂದು ಕಾಮನ್ ಟರ್ಮಿನಾಲಜಿ ಬ್ರೈನ್ ಟ್ಯೂಮರ್ ಅಂತ ಹೇಳುದು. ಹಾಗೆ ಸೊ ಇದು ಯಾವ ಸ್ಟೇಜಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಸಿಂಪ್ಟಮ್ಸ್, ಗುಣಲಕ್ಷಣಗಳು, ಸಿಂಪ್ಟಮ್ಸ್. ಬ್ರೈನ್ ಟ್ಯೂಮರ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ತಲೆನೋವು, ಹೆಡೇಕ್. ಇಟ್ಸ್ ಎ ಲೇಟ್ ಸಿಂಪ್ಟಮ್ ಆಕ್ಚುಲಿ. ಹೌದು, ಯಾಕಂದ್ರೆ ಅದು ಒಳಗಿರೋ ನಮ್ಮ ಸ್ಕಲ್ ಒಳಗಿರುವ ಕಾರಣ ನಮಗೆ ಸಿಂಪ್ಟಮ್ ಗೊತ್ತಾಗುವಲ್ಲೇ ಲೇಟ್ ಆಗ್ತದೆ. ಹೌದು. ಸೊ ಒಂದು ತಲೆನೋವು, ವಿಪರೀತ ತಲೆನೋವು, ರಾತ್ರಿ ಮಲಗುವಾಗ ಕೂಡ ತಲೆನೋವು ಬರುವುದು, ವಾಂತಿ ಬರುವುದು, ಮತ್ತು ಅದು ಯಾವ ಬ್ರೈನಿನ ಯಾವ ಪಾರ್ಟಿನಲ್ಲಿ ಉಂಟು ಅದರ ಮೇಲೆ ಸಿಂಪ್ಟಮ್ ಆಗ್ತದೆ. ಸಪೋಸ್ ನಾವು ಉಸಿರಾಟದ ಸೆಂಟರ್ ಅಂತ ಇರ್ತದೆ, ರೆಸ್ಪಿರೇಟರಿ ಸೆಂಟರ್, ಅಲ್ಲಿದ್ದಾಗ ಉಸಿರಾಟಕ್ಕೆ ತೊಂದರೆ ಬರ್ಬೋದು. ಅಥವಾ ನಮ್ಮ ಯೂರಿನ್ ಮತ್ತು ಮೋಷನ್ ಕಂಟ್ರೋಲ್ ಮಾಡೋ ಸೆಂಟರ್ ಹತ್ರ ಇದ್ರೆ ಅದು ಇನ್ಕಾಂಟಿನೆನ್ಸ್ ಅಂತ ಹೇಳ್ತೇವೆ. ಅಂದರೆ ಅನ್ಕಂಟ್ರೋಲ್ಡ್ ಯೂರಿನ್, ಕಂಟ್ರೋಲ್ ಇಲ್ಲದ ಯೂರಿನ್ ಆಗೋದು.
ಸೊ ಯಾವ ಭಾಗದಲ್ಲಿದೆ ಅದರ ಮೇಲೆ ಅದು ಸಿಂಪ್ಟಮ್ ಆಗ್ತದೆ. ಮತ್ತು ನೀವು ಈ ಸಿಂಪ್ಟಮ್ಗಳನ್ನು ನೀವು ನೆಗ್ಲೆಕ್ಟ್ ಮಾಡಿದರೆ ಕೊನೆಗೆ ಕೋಮಾ ಆಗಿ ಬೇಕು. ಎಷ್ಟೋ ಪೇಷಂಟ್ಗಳು ತಲೆ ನೋವು ಅನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಈ ಮಾತ್ರೆ ಎಲ್ಲ ತೆಗೆದುಕೊಂಡು ಲಾಸ್ಟ್ ಸ್ಟೇಜಿಗೆ ಬರ್ತಾರೆ. ಬರುವಾಗ ಅವರು ಆಲ್ಮೋಸ್ಟ್ ಕಾಮೆಟೋ ಸ್ಟೇಜಲ್ಲೆಲ್ಲ ಬರ್ತಾರೆ. ಈಗ ಒಂದು ಆರಂಭಿಕ ಹಂತದಲ್ಲಿ ಬಂದರೆ ನೀವೀಗ ಯಾವ ರೀತಿ ಅದನ್ನು ಡಯಾಗ್ನೋಸ್ ಮಾಡಿ ಮತ್ತು ಅಥವಾ ಯಾವ ರೀತಿ ಚಿಕಿತ್ಸೆಗಳು ಸಾಧ್ಯತೆಗಳು? ಬ್ರೈನ್ ಟ್ಯೂಮರ್ ಬೇರೆ ಟ್ಯೂಮರ್ ಥರವೇ ಸರ್ಜರಿ ಮತ್ತು ರೇಡಿಯೋಥೆರಪಿ. ಕೀಮೊಥೆರಪಿ ಸ್ವಲ್ಪ ಅಷ್ಟು ಇಫೆಕ್ಟ್ ಆಗೋದಿಲ್ಲ ಬ್ರೈನ್ ಟ್ಯೂಮರ್ಸಲ್ಲಿ. ಯಾಕಂದರೆ ಕೀಮೊಥೆರಪಿ ನಾವು ಬ್ಲಡ್ಡಲ್ಲಿ ಕೊಟ್ಟದ್ದು ಬ್ರೈನಿಗೆ ರೀಚ್ ಆಗಲಿಕ್ಕಿಲ್ಲ. ಯಾಕಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇರ್ತದೆ. ಸೊ ನಾವು ಇಂಜೆಕ್ಷನಿಂದ ಕೊಟ್ಟ IV ಕೀಮೊಥೆರಪಿ ಬ್ರೈನಿನ ಸೆಲ್ಸಿಗೆ ರೀಚ್ ಆಗಲಿಕ್ಕಿಲ್ಲ. ಸೊ ಬೇಸಿಕ್ಲಿ ಬ್ರೈನ್ ಕ್ಯಾನ್ಸರ್ಗೆ ಸರ್ಜರಿ ಮತ್ತು ರೇಡಿಯೋಥೆರಪಿ. ಓಕೆ. ಈಗ ಒಂದು ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಅಥವಾ ನೀವು ಈ ಥರ ಅದು 3rd 4th ಅಂತೆಲ್ಲ ಹೇಳಿದ್ರೆ ಬ್ರೈನಲ್ಲಿ ಕೂಡ ಅದೇ ಥರ ಸೇಮ್ ಅದೇ ಥರ ಸ್ಟೇಜ್ 1 ಕ್ಯೂರ್ ಆಗೋ ಸಾಧ್ಯತೆ ತುಂಬ ಹೆಚ್ಚು. ಓಕೆ, ಹೌದು, ಕ್ಯೂರ್ ಆಗ್ತದೆ. ಎಷ್ಟೋ ಪೇಷಂಟ್ಸ್ ಕ್ಯೂರ್ ಆಗಿದ್ದಾರೆ. ಬಿನೈನ್ ಟ್ಯೂಮರ್ಸ್ ಅಂತೂ 100% ಕ್ಯೂರ್ ಆಗ್ತವೆ. ಈ ಮೆನಿಂಜಿಯೋಮ, ಚಿಕ್ಕ ಮೆನಿಂಜಿಯೋಮ ಎಲ್ಲ ಹೇಳ್ತೇವೆ, ಅದ್ರಲ್ಲಿ 100% ಕ್ಯೂರ್ ಆಗ್ತದೆ. ಸರಿಯಾಗಿ ಆಪರೇಷನ್ ಮಾಡಿದರೆ, ಕರೆಕ್ಟ್ ಟೈಮಿಗೆ ಹೋಗಿ ಕರೆಕ್ಟ್ ಡಾಕ್ಟರ್ ಹೋಗಿ ಮಾಡಿಸಿದರೆ 100% ವಾಸಿಯಾಗುವಂತಹ ಕಾಯಿಲೆ. ಈ ಬ್ಲಡ್ ಕ್ಲಾಟ್ ಆಗೋದಂತ ಬ್ರೈನ್ ಅಲ್ಲಿ ಅದು ಏನಾದರೂ ಈ ಒಂದು ಕ್ಯಾನ್ಸರ್ ಇದ್ದು ಅಥವಾ ಈ ಟ್ಯೂಮರ್ದು ಏನಾದರೂ ಒಂದು ಲಕ್ಷಣವಾ ಅಥವಾ ಆ ಕಾರಣದಿಂದಾಗಿ ಏನಾದರೂ ಬರುತ್ತಾ? ಕ್ಯಾನ್ಸರಿಂದ ಕೆಲವು ಪೇಷಂಟ್ಸಲ್ಲಿ ಬ್ಲಡ್ ಕ್ಲಾಟ್ ಆಗ್ತದೆ, ಆದರೆ ಅದು ಲೇಟ್ ಸಿಂಪ್ಟಮ್ ಇರ್ತದೆ ಯೂಶಲಿ. ಹೌದು, ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗೋದು ತುಂಬ ಲೇಟ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಬರೀ ಬ್ರೈನ್ ಕ್ಯಾನ್ಸರ್ ಅಲ್ಲ, ಈವನ್ ಲಂಗ್ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಓವರಿನ್ ಕ್ಯಾನ್ಸರ್, ಲೇಟ್ ಸ್ಟೇಜಸ್ಸಲ್ಲಿ ಬಾಡಿಯಲ್ಲಿ ಬ್ಲಡ್ ಕ್ಲಾಟ್ ಆಗೋ ಟೆಂಡೆನ್ಸಿ ಹೆಚ್ಚಿರ್ತದೆ. ಸೊ ಅದೇ ಥರ ಬ್ರೈನಲ್ಲಿ ಕೂಡ ಆಗೋ ಸಾಧ್ಯತೆ ಇರ್ತದೆ. ಅದು ಸ್ಪೆಸಿಫಿಕ್ ಆಗಿ ಬ್ರೈನ್ ಕ್ಯಾನ್ಸರ್ ಸಿಂಪ್ಟಮ್ ಅಂತ ಹೇಳಿ ಅಲ್ಲ. ಈಗ ಬ್ರೈನ್ ಒಳಗಡೆ ಈ ರೀತಿಯ ಟ್ಯೂಮರ್ ಬರಲಿಕ್ಕೆ ಏನಾದರೂ ಸ್ಪೆಸಿಫಿಕ್ ಆಗಿ ಕಾರಣಗಳು? ರೇಡಿಯೇಷನ್, ಎಸ್ಪೆಷಲಿ ಮೊಬೈಲ್ ರೇಡಿಯೇಷನ್. ನಾವೀಗೇನು ದಿನನಿತ್ಯ 24 ಗಂಟೆ ಮೊಬೈಲನ್ನು ಕಿವಿಯಲ್ಲಿ ಇಟ್ಕೊಂಡು ಹೋಗ್ತೇವೆ. ಸೊ ದಟ್ ಈಸ್ ದ ಮೇನ್ ಕಾಸ್ ಆಫ್ ರೇಡಿಯೇಷನ್ ಆಲ್ಸೋ. ಓಕೆ, ಎಲ್ಲರೂ ತುಂಬ ಗಂಭೀರವಾಗಿ ಕೇಳಬೇಕಾದ ವಿಚಾರ ಇದೆ. ಆದಷ್ಟು ನೀವು ಹೆಡ್ಫೋನ್ ಯೂಸ್ ಮಾಡೋದಕ್ಕಿಂತ ಸ್ಪೀಕರ್ ಯೂಸ್ ಮಾಡಿ ಮಾತಾಡೋದು ಒಳ್ಳೆಯದು. ಮೊಬೈಲನ್ನು ಆದಷ್ಟು ಸ್ವಿಚ್ ಆಫ್ ಮಾಡಿ ಇಡೋದು ಒಳ್ಳೆಯದು. ಸಾಧ್ಯವಾದಷ್ಟು ಮಲಗುವಾಗ ಅದನ್ನು ನಿಮ್ಮ ತಲೆದಿಮ್ಮಿನ ಕೆಳಗೆ ಇಟ್ಕೊಂಡು, ಯಾಕಂದ್ರೆ ಅದರಲ್ಲಿ ರೇಡಿಯೇಷನ್ ಇದ್ದೇ ಇರ್ತದೆ, ಮೈಕ್ರೋ ರೇಡಿಯೇಷನ್ಸ್, ನಮಗೆ ಗೊತ್ತಿರೋದಿಲ್ಲ. 8 ಗಂಟೆ 10 ಗಂಟೆ ಅದರ ಮೇಲೆ ಮಲಗಿರ್ತೇವೆ ನಾವು. ಸೊ ದೀಸ್ ಆರ್ ಆಲ್ ದಿ ಕಾಸಸ್. ಲಾಂಗ್ ಟರ್ಮ್ ಇದು ಫೋನಲ್ಲಿ ಮಾತಾಡೋದು, ಸೊ ಇವೆಲ್ಲ ಕಾರಣ ಈ ಬ್ರೈನ್ ಕ್ಯಾನ್ಸರ್ಗೆ ಇದೆ. ಹೌದು, ಮೊಬೈಲ್ ರೇಡಿಯೇಷನ್ ಈ ರೀತಿಯ ಒಂದು ಏನು ಬ್ರೈನ್ ಕ್ಯಾನ್ಸರ್ ಕಾರಣ ಆಗುತ್ತೆ ಅಂತ ನೀವು ಹೇಳುವಂಥದ್ದು. ಮೊಬೈಲ್ ರೇಡಿಯೇಷನ್, ಎಕ್ಸ್ಟರ್ನಲ್ ರೇಡಿಯೇಷನ್ ಮತ್ತು ಜೆನೆಟಿಕ್ ಕೆಲವು ಅಂಶ. ಎಕ್ಸ್ಟರ್ನಲ್ ರೇಡಿಯೇಷನ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ನಮ್ಮ ಅಲ್ಟ್ರಾವೈಲೆಟ್ AB ರೇಸ್ ಅಂತ ಏನು ನಾರ್ಮಲ್ ಕ್ಲೈಮೇಟಲ್ಲಿ ಬರುವಂಥ ರೇಡಿಯೇಷನಿಂದ ಕೂಡ ಆಗ್ತದೆ. ಅತಿಯಾಗಿ ನಾವು ಸನ್ ಎಕ್ಸ್ಪೋಜರ್ ಆದರೆ ಅಂಥವರಲ್ಲಿ, ಅಥವಾ ಮೊಬೈಲ್ ಟವರ್ಸ್ ಏನಿರ್ತದೆ ಅದರ ಪಕ್ಕದಲ್ಲಿರುವಂಥ ವಾಸಿಸುವಂಥ ಜನರಲ್ಲಿ ಕೂಡ ರೇಡಿಯೇಷನ್ ಇಸ್ ಎ ಡೆಫಿನೆಟ್ ಹಜಾರ್ಡ್. ಮತ್ತು ಬೇರೆ ಕಾರಣಕ್ಕೆ ನಾವು ಬಾಯಿ ಕ್ಯಾನ್ಸರ್ ರೇಡಿಯೇಷನ್ ಕೊಟ್ಟಾಗ ಕೆಲವು ಸ್ಕ್ಯಾಟರ್ ರೇಡಿಯೇಷನ್ ಅಂತ ಹೇಳ್ತೇವೆ, ಅದು ಬ್ರೈನಿಗೆ ಸ್ಪ್ರೆಡ್ ಆಗುವಂಥದ್ದು. ಆ ರೇಡಿಯೇಷನ್ ಅದರಿಂದ ಬರುವಂಥ ಸಾಧ್ಯತೆ ಇರ್ತದೆ, ಕೆಲವು ಸ್ಕ್ಯಾಟರ್ ರೇಡಿಯೇಷನ್ ಅಂತ ಹೇಳಿ. ಈ ಡಾಕ್ಟರ್, ಈ ಮೊಬೈಲ್ ರೇಡಿಯೇಷನ್ ಅನ್ನುವಂಥದ್ದು ಅದು ಇಟ್ಸ್ ಪ್ರೂವ್ಡ್ ಇಶ್ಯೂ? ಅದು ಹೌದು, ಇಟ್ಸ್ ಪ್ರೂವನ್, ಬಟ್ ಇನ್ನೂ ರಿಸರ್ಚ್ ನಡೀತಾ ಉಂಟು. ಬಟ್ ಇಟ್ ಇಸ್ ಡೆಫಿನೆಟ್ಲಿ ಪ್ರೂವನ್ ದಟ್ ಮೊಬೈಲ್ ರೇಡಿಯೇಷನ್ ಕ್ಯಾನ್ ಕಾಸ್ ಬ್ರೈನ್ ಟ್ಯೂಮರ್ಸ್. ಡೆಫಿನೆಟ್ಲಿ. ಒಂದು ಮಿತಿಗಿಂತ ಜಾಸ್ತಿ ನಾವು ಬಳಸಬಾರ್ದು, ಮಿತಿಗಿಂತ ಜಾಸ್ತಿ ಬಳಸಬಾರ್ದು. ಬಳಸಿದರೆ ಅದು ಈ ರೀತಿಯ ಒಂದು ಕಾರಣ ಆಗುತ್ತೆ ಅಂತ. ಇವನ್ ಮೊಬೈಲ್ ಟವರ್ಗಳು ಕೂಡ ಹೌದು, ಡೆಫಿನೆಟ್ಲಿ. ಕೆಲವರ ಮನೆ ಪಕ್ಕದಲ್ಲಿ ಇರ್ತದೆ, ಅಂದರೆ ಅನಿವಾರ್ಯತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ಆದಷ್ಟು ಅದರಿಂದ ನಾವು ರೇಡಿಯೇಷನಿಂದ ದೂರ ಇದ್ದಷ್ಟು ಒಳ್ಳೆಯದು. ಸೊ ಎಸ್, ನಾನೀಗ ಮುಂದಿನ ವಿಚಾರಕ್ಕೆ ಬರ್ತೇನೆ, ಸ್ತನ ಕ್ಯಾನ್ಸರ್ನ ವಿಚಾರಕ್ಕೆ. ಈಗಾಗಲೇ ಮಾತಾಡಿದ ಕಾಲರ್ ಕೂಡ ಕೇಳಿದರು, ಯಾಕೆ ಅದು ಕಾಮನ್ ಆಗಿ ಬರುವಂಥದ್ದು ಅಂತ. ನೀವು ಹೇಳಿದ್ರಿ ಒಂದು ಫುಡ್ ಹ್ಯಾಬಿಟ್ ಅಂತ. ಸೊ ನಾನು ಮತ್ತೆ ನಿಮ್ಮ ಏನು ಆವಾಗ ಬಾಹ್ಯ ಕ್ಯಾನ್ಸರ್ ವಿಚಾರಕ್ಕೆ ಕೇಳಿದ್ದಕ್ಕೆ ಪ್ರಶ್ನೆಯೇ ಕೇಳುವಂಥದ್ದು, ಸ್ವಲ್ಪ ಒಂದು 20-30 ವರ್ಷಗಳ ಮೊದಲು ಅಥವಾ ಅದಕ್ಕಿಂತಲೂ ಸ್ವಲ್ಪ ಹಿಂದಕ್ಕೆ ಹೋಗೋದಿದ್ದರೆ ಈಗ ನಾವು ಕಾಣ್ತಾ ಇರುವಷ್ಟೇ ಪ್ರಮಾಣದ್ದು ಸ್ತನದ ಕ್ಯಾನ್ಸರ್ ಕೇಸಸ್ಗಳಿತ್ತಾ? ಇಲ್ಲ. 30 ವರ್ಷದ ಮುಂಚೆ ಸ್ತನದ ಕ್ಯಾನ್ಸರ್ ಇಷ್ಟು ಇರಲಿಲ್ಲ. ಆವಾಗ ಯಾಕೆ ಇರಲಿಲ್ಲ, ಯಾಕೆ ಈಗ ಜಾಸ್ತಿ ಉಂಟು? ಇತ್ತೀಚೆಗೆ ಒಂದು 5-10 ವರ್ಷದಲ್ಲಿ ಇದು ಆಲ್ಮೋಸ್ಟ್ ಹೆಚ್ಚಾಗಿದೆ ಪ್ರಮಾಣ. 5-10 ವರ್ಷದಲ್ಲಿ. ಅದಕ್ಕಿಂತ ಮೊದಲು ನೀವು ಹೇಳಿದಾಗೆ ಸರ್ವಿಕ್ಸ್ ಕ್ಯಾನ್ಸರ್, ದಟ್ ವಾಸ್ ದ ಮೋಸ್ಟ್ ಕಾಮನ್ ಇಂಡಿಯಾದಲ್ಲಿ. ಸರ್ವಿಕ್ಸ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಇದ್ದದ್ದು. ಆದರೆ ಇತ್ತೀಚೆಗೆ ಸ್ವಲ್ಪ
ಇಂಡಿಯಾದವರ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಮೇಲೆ ಬಂದಿದೆ. ನಮ್ಮ ಸರ್ವಿಸ್ ಕ್ಯಾನ್ಸರ್ ಬರ್ತಿರೋದು ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಇಂದ ಬರ್ತಿರೋದು, ಇನ್ಫೆಕ್ಷನ್ ಇಂದ. ಸೊ ಅದಕ್ಕೆ ಒಂದು ವ್ಯಾಕ್ಸಿನ್ ಕೂಡ ಇದೆ, HPV ವ್ಯಾಕ್ಸಿನ್ ಅಂತ ಹೇಳಿ. ಸೊ ಕೆಲವರು ಅದು ತಗೊಂಡು ಅದರಿಂದೆಲ್ಲ ಆ ಪ್ರಮಾಣ ಕಮ್ಮಿ ಆಗಿದೆ ಸರ್ವಿಕ್ಸ್ ಕ್ಯಾನ್ಸರ್. ಆದರೆ ನಮ್ಮ ವೆಸ್ಟರ್ನ್ ಲೈಫ್ ಸ್ಟೈಲ್ ನಾವು ಅಳವಡಿಸಿಕೊಂಡ ಮೇಲೆ ನಾವು ನಮ್ಮದು ಸ್ತನದ ಕ್ಯಾನ್ಸರ್ ರೇಟ್ಸ್ ಹೆಚ್ಚಾಗಿದೆ, ಎಸ್ಪೆಷಲಿ ಮೆಟ್ರೋಸಲ್ಲಿ. ಈ ಮುಂಬೈ, ಡೆಲ್ಲಿ, ಬ್ಯಾಂಗ್ಳೂರ್ ಮತ್ತು ಮಹಾನಗರಗಳಲ್ಲಿ ಈ 20-25 ವರ್ಷದ ಮಹಿಳೆಯರಲ್ಲಿ ಕೂಡ ಬ್ರೆಸ್ಟ್ ಸ್ತನದ ಕ್ಯಾನ್ಸರ್ ಕಾಣಿಸ್ತಾ ಉಂಟು. ದಟ್ ಇಸ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ನೀವು ಹೇಳುವಂಥದ್ದು ಒಂದು ಅವರ ತಗೊಳ್ಳುವಂಥ ಫುಡ್, ಲೇಟ್ ಮ್ಯಾರೇಜ್, ಓಕೆ, ಮತ್ತು 30 ವರ್ಷ ಆದಮೇಲೆ ಮಕ್ಕಳಿಗೆ ಜನ್ಮ ಕೊಡೋದು, ಮತ್ತು ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದಿಲ್ಲ. ಈಗಿನ ಜನಗಳಿಗೆ, ಈಗಿನ ಮಹಿಳೆಯರು, ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಲಿಕ್ಕೆ ಪುರ್ಸೊತ್ತು ಕೂಡ ಟೈಮ್ ಕೂಡ ಇರೋದಿಲ್ಲ, ಅನಿವಾರ್ಯತೆ. ಸೊ ಅದು ಕೂಡ ಬ್ರೆಸ್ಟ್ ಫೀಡಿಂಗ್ ಮಾಡದೆ ಇರುವಂಥ ಮಹಿಳೆಯರಲ್ಲಿ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಇದು ಹೆಚ್ಚು, ಸಂಭಾವನೆ ಹೆಚ್ಚು. ಈಗ ಪ್ರಮಾಣ ಜಾಸ್ತಿ ಅಂತ ನಾವು ಒಪ್ಪಿಕೊಳ್ಳೋಣ. ಹೌದು. ಅದರ ಗುಣಮುಖವಾಗುವಂಥ ಪ್ರಮಾಣ ಅದೇ ಸ್ಟೇಜ್ 1ನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಒಂದು ಅರೌಂಡ್ 90% ಕ್ಯೂರೇಬಲ್ ಅಂತ ಹೇಳ್ತೇವೆ, 90-95 ಸ್ಟೇಜ್ 1ನಲ್ಲಿ. ಸ್ಟೇಜ್ 2ಅಲ್ಲಿ ಕೂಡ ಅರೌಂಡ್ 85 to 90%. ಸ್ಟೇಜ್ 3, ಸ್ಟೇಜ್ 4 ಅಂತ ಹೇಳಿದ್ರೆ ಮತ್ತೆ ಮೊದಲು ಹೇಳಿದಾಗೆ ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳಿ. ಸ್ಟೇಜ್ 3 ಕೂಡ ಕ್ಯೂರ್ ಮಾಡಬಹುದು, ಅದು ಸ್ಟೇಜ್ 4 ಇಸ್ ನಾಟ್ ಕ್ಯೂರೇಬಲ್, ಮೆಟಾಸ್ಟೆಟಿಕ್ ಸ್ಟೇಜ್ ಅಂತ ಹೇಳ್ತಾರೆ. ಸ್ಟೇಜ್ 4 ಆರ್ ಮೆಟಾಸ್ಟೆಟಿಕ್. ಈ ಸ್ಟೇಜ್ 1ನಲ್ಲೇ ಏನಾದರೂ ಗುಣಲಕ್ಷಣಗಳು ವ್ಯಕ್ತಿಗೆ ಗೊತ್ತಾಗುತ್ತಾ ಡಾಕ್ಟರ್? ಗೊತ್ತಾಗ್ತದೆ. ಎಷ್ಟೋ ಮಹಿಳೆಯರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸರಿ. ಅಂದರೆ ಡಾಕ್ಟರ್ ಹತ್ರ ಹೋಗಲಿಕ್ಕೆ ನಾಚಿಕೆ ಇರ್ಬೋದು, ಸೋಷಿಯಲ್ ಸರ್ಕಮ್ಸ್ಟಾನ್ಸಸ್. ಚಿಕ್ಕ ಸ್ವೆಲ್ಲಿಂಗ್ ಥರ ಬರ್ತದೆ, ಫಸ್ಟಿಗೆ ಬರುವುದೇ ಸ್ವೆಲ್ಲಿಂಗ್ ಅಥವಾ ಗೆಡ್ಡೆ ಸ್ತನದಲ್ಲಿ, ಅದು ಅವ್ರಿಗೆ ಗೊತ್ತಾಗ್ತದೆ. ಆದರೂ ಕೂಡ ಮುಜುಗರ ಅಥವಾ ಅವರ ಬ್ಯುಸಿ ಲೈಫಲ್ಲಿ ಇರ್ಬೋದು, ಅವರು ಅದನ್ನು ಆದಷ್ಟು ನೆಗ್ಲೆಕ್ಟ್ ಮಾಡ್ತಾರೆ, ಮೆಜಾರಿಟಿ ಆಫ್ ದ ಫೀಮೇಲ್ಸ್. ಬಟ್ ಕೆಲವರು ಎಜುಕೇಟೆಡ್ ಇದ್ದವರು ಗೊತ್ತಾದ ತಕ್ಷಣ ಡಾಕ್ಟರ್ ಹತ್ರ ಬರ್ತಾರೆ. ಸೊ ಮೋಸ್ಟ್ ಕಾಮನ್ ಸಿಂಪ್ಟಮ್ ಬ್ರೆಸ್ಟಲ್ಲಿ ಸ್ವೆಲ್ಲಿಂಗ್, ಪೇಯ್ನ್ ಇರೋದಿಲ್ಲ, ಪೇಯ್ನ್ಲೆಸ್ ಸ್ವೆಲ್ಲಿಂಗ್ ಅಂತ ಅಂದ ತಕ್ಷಣ ನೀವು ಸಡನ್ ಆಗಿ ಒಂದು ಜಾಗೃತರಾಗಿ ಭೇಟಿ ಆಗಲೇಬೇಕು. ಪೇಯ್ನ್ ಇದ್ರೆ ಅಟ್ಲೀಸ್ಟ್ ಇನ್ಫೆಕ್ಷನ್ ಇರ್ಬೋದು ಅಥವಾ ತಾಗಿ ಇರ್ಬೋದು, ಟ್ರಾಮಾ ಅಂತ ಹೇಳ್ತೇವೆ. ಪೇಯ್ನ್ಲೆಸ್ ಸ್ವೆಲ್ಲಿಂಗ್ ಅಂದ ತಕ್ಷಣ ನೀವು ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಲೇಬೇಕು. ಅದು ಸ್ತನದಲ್ಲಿ ಇರ್ಬೋದು ಅಥವಾ ಆಕ್ಸಿಲಾ, ಕಂಕುಳಲ್ಲಿ ಕೂಡ ಇರ್ಬೋದು. ಕೆಲವು ಮಹಿಳೆಯರಿಗೆ ಸ್ತನದಲ್ಲಿ ಕಾಣಿಸಿಲ್ಲ, ಸಣ್ಣದಿರ್ತದೆ, ಆದರೆ ಕಂಕುಳಿನಲ್ಲಿ ಗೆಡ್ಡೆ ಅಂತ ಕಾಣಿಸ್ಕೊಂಡು, ಹೌದು, ಸ್ವೆಲ್ಲಿಂಗ್, ಅದು ಕೂಡ ಪೇಯ್ನ್ ಇರುವುದಿಲ್ಲ. ಇದು ಇನ್ನೊಂದು ಸಿಂಪ್ಟಮ್. ಒಂದೇ ಸ್ತನದಲ್ಲಿ ಗೆಡ್ಡೆ, ನಿಮ್ಮ ಆಕ್ಸಿಲಾ ಕಂಕುಳಲ್ಲಿ ಗೆಡ್ಡೆ ಇರ್ಬೋದು. ಕೆಲವರಿಗೆ ಕುತ್ತಿಗೆ ಮೇಲೆ ಗೆಡ್ಡೆ ಬರ್ತದೆ, ಈ ನಮ್ಮ ಕಾಲರ್ ಬೋನ್ ಅಂತ ಹೇಳ್ತೇವೆ, ಅದರ ಮೇಲೆ ಸ್ವೆಲ್ಲಿಂಗ್ ಬರ್ತದೆ. ಇದೆಲ್ಲ ಬರೀ ಸ್ತನದಲ್ಲಿ ಮಾತ್ರ ಇದ್ರೆ ಸ್ಟೇಜ್ 1 ಅಂತ ಹೇಳ್ತೇವೆ, ಸ್ಟೇಜ್ 1, ಸ್ಟೇಜ್ 2. ಕಂಕುಳಿಗೆ ಹೋದ್ರೆ ಸ್ಟೇಜ್ 3 ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ನೀವು ಹೇಳೋ ಪ್ರಕಾರ ಈ ಸ್ಟೇಜ್ 1 ಆಗುವಾಗಲೇ ಆ ಮಹಿಳೆಗೆ ಗೊತ್ತಾಗಿರುತ್ತೆ, ಅದು ಒಂದು ಸಿಂಪ್ಟಮ್ ಕಾಣಿಸುತ್ತೆ ಅಂತ. ಆ ಸ್ಟೇಜಲ್ಲಿ ಬಂದರೆ ಅವರನ್ನು ಕಂಪ್ಲೀಟ್ ಆಗಿ ಗುಣಪಡಿಸಬಹುದು. ಸ್ಟೇಜ್ 1, ಸ್ಟೇಜ್ 2 ಕಂಪ್ಲೀಟ್ ಆಗಿ ಗುಣಪಡಿಸಬಹುದು. ಸ್ಟೇಜ್ 2 ಕೂಡ ಕಂಪ್ಲೀಟ್ ಆಗಿ ಗುಣಪಡಿಸಬಹುದು. ಎಸ್, ಇನ್ನೊಂದು ನಮಗೆ ಒಂದು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತೀರಿ ಸರ್? ನಾನು ಮನ್ನಗುಡ್ಡೆಯಿಂದ ಮಾತಾಡ್ತಿದ್ದೀನಿ, ಕುಮಾರ್ ಎಂದು. ಎಸ್ ಸರ್, ಹೇಳಿ ಸರ್. ಹಲೋ. ಎಸ್, ಕೇಳಿಸ್ತದೆ ಸರ್. ಎಸ್ ಸರ್, ಮನ್ನಗುಡ್ಡೆಯಿಂದ ಆರ್.ಕೆ. ಪೂಜಾರಿ ಮಾತಾಡ್ತಿದ್ದೀನಿ. ನಮಸ್ಕಾರ. ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಸ್ವಲ್ಪ ಮಾತಾಡ್ಲಿಕ್ಕಿದೆ ಸರ್. ಎಸ್, ನಮಸ್ಕಾರ, ಹೇಳಿ ಸರ್. ಸರ್, ಇದು ಈಗ ಈ ಹೆಡ್ ಅಂಡ್ ಮತ್ತೆ ನೆಕ್ ಕ್ಯಾನ್ಸರ್ ಮತ್ತೆ ಹೊಟ್ಟೆ ಒಳಗಡೆಲ್ಲ ಕ್ಯಾನ್ಸರ್ ಆಗೋದ್ರೆ ಅದು ಫಸ್ಟ್ ಅಟೆಂಪ್ಟ್ ಅಲ್ಲಿ ನಮಗೆ ಹೇಗೆ ಗೊತ್ತಾಗುತ್ತೆ ಸರ್ ಅದು? ಎಸ್, ಈಗ ಬರೀ ದೊಡ್ಡ ದೀರ್ಘ ಪ್ರಶ್ನೆಯನ್ನು ಕೇಳಿದ್ದೀರಿ. ನಾವು ಆರಂಭದಿಂದ ಮಾತಾಡ್ತಾ ಇದ್ದೇವೆ ಸರ್, ನಾವು ಆರಂಭದಿಂದ ಮಾತಾಡ್ತಾ ಇದ್ದೇವೆ, ಇದೇ ವಿಷಯವನ್ನು ಮಾತಾಡ್ತೇವೆ. ಆಯ್ತು. ಈಗ ಎಸ್, ನಿಮಗೆ ಸರ್, ನೀವು ಈಗ ನೋಡ್ತಾ ಇರಿ, ಟಿವಿ ನೋಡ್ತಾ ಇರಿ. ಡಾಕ್ಟರ್ ಆನ್ಸರ್ ಮಾಡ್ತಾರೆ. ಮತ್ತೆ ನಿಮಗೆ ಸಾಧ್ಯ ಆದರೆ ಯೂಟ್ಯೂಬ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಉಂಟಾ ಸರ್? ಮೊಬೈಲ್ ಆಯ್ತು, ಯೂಟ್ಯೂಬ್ ಅಲ್ಲಿ ನೋಡಿ. ನಾವು ಆವಾಗ ಸುಮಾರು 3/4 ಗಂಟೆ ಆಯ್ತು ಮಾತುಕತೆ ಆರಂಭಿಸಿ. ಆವಾಗ ಆರಂಭದಲ್ಲಿ ಅವರು ಡಾಕ್ಟರ್ ಈ ಗುಣಲಕ್ಷಣವನ್ನೆಲ್ಲ ಹೇಳಿ ಸ್ಟಾರ್ಟ್ ಮಾಡಿದ್ರು. ಈಗ ನೀವು ನೋಡ್ತಾ ಹೋಗಿ ಸರ್, ಟಿವಿಯಲ್ಲಿ ನೋಡ್ತಾ ಹೋಗಿ. ಆಮೇಲೆ ಕಾರ್ಯಕ್ರಮ ಮುಗ್ದ ನಂತರ ಯೂಟ್ಯೂಬ್ ಅಲ್ಲಿ ಇದೇ ಕಾರ್ಯಕ್ರಮ ಇರ್ತದೆ, ನೀವು ನೋಡಿ ಒಮ್ಮೆ. ಯಾಕಂತ ನೀವು ಕೇಳಿದ ಪ್ರಶ್ನೆಗೆ ಸ್ವಲ್ಪ ಸುದೀರ್ಘವಾಗಿ ಉತ್ತರ ಕೊಡಬೇಕಾಗತ್ತೆ. ನಾವು ಈಗ ಪುನಃ ಅದನ್ನು ಮೊದಲಿಂದ ಆರಂಭಿಸಬೇಕಾಗತ್ತೆ, ಅದಕ್ಕೆ ಹೇಳಿದೆ. ಟಿವಿ ನೋಡ್ತಾ ಇರಿ ಸರ್, ಟಿವಿ ನೋಡ್ತಾ ಇರಿ. ಎಸ್ ಡಾಕ್ಟ್ರೆ, ಅದೇ ಈಗ
ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ವಿಚಾರಕ್ಕೆ ಬರುವಾಗ ಹಾಗಿದ್ರೆ ಮೊದಲ 2 ಹಂತದಲ್ಲಿ ನಾವು ಡೆಫಿನೆಟ್ಲಿ ಕ್ಯೂರ್ ಮಾಡ್ಬೋದು ಡೆಫಿನೆಟ್ಲಿ. ಸ್ಟೇಜ್ 1 ಸ್ಟೇಜ್ 2 ಅದು ಸ್ತನದಲ್ಲಿ ಮಾತ್ರ ಇರ್ತದೆ, ನಮ್ಮ ಆಕ್ಸಿಲ್ ಅಥವಾ ಕಂಕ್ಳು ಕೂಡ ಸ್ಪ್ರೆಡ್ ಆಗಿರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಕ್ಯೂರ್ ಮಾಡುವ ಸಾಧ್ಯತೆ ಅರೌಂಡ್ 85 to 90% ಅಂತ ಹೇಳ್ತೇವೆ. ಅಷ್ಟು ಪ್ರಮಾಣದಲ್ಲಿ ಇದು ಮಾಡಬೇಕು. ಎಷ್ಟು ಸಾಮಾನ್ಯವಾಗಿ ಆ ಚಿಕಿತ್ಸೆಗೆ ಆಸ್ಪತ್ರೆ ಅಡ್ಮಿಟ್ ಆಗುವ ಸಂದರ್ಭದಲ್ಲಿ ಅಂದರೆ ಎಷ್ಟು ದಿವಸ ಇರಬೇಕಾಗತ್ತೆ ಅಥವಾ ಎಷ್ಟು ಸಮಯ ಬೇಕಾಗತ್ತೆ, ಮತ್ತೆ ಪುನಃ ಅದು ಮರುಕಳಿಸುವಂಥ ಸಾಧ್ಯತೆಗಳುಂಟಾ? ಅದೇ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ಸರ್ಜರಿ, ಕೀಮೊಥೆರಪಿ ಮತ್ತು ರೇಡಿಯೋಥೆರಪಿ ಅಂತ ಇದು 3 ಮುಖ್ಯವಾದ ಟ್ರೀಟ್ಮೆಂಟ್ ಆಪ್ಷನ್ಸ್. ಅದು ಬಿಟ್ಟು ಹಾರ್ಮೋನ್ ಟ್ರೀಟ್ಮೆಂಟ್ ಮತ್ತು ಟಾರ್ಗೆಟ್ ಟ್ರೀಟ್ಮೆಂಟ್ ಅಂತ ಕೂಡ ಇದೆ ಈಗ. ಸ್ಟೇಜ್ 1 ಸ್ಟೇಜ್ 2 ಸ್ಟೇಜ್ 1ನಲ್ಲಿ ಫಸ್ಟಿಗೆ ನಾವು ಆಪ್ರೇಟ್ ಮಾಡಿ ಬಿಡ್ತೇವೆ, ಫಸ್ಟ್ ಬಯಾಪ್ಸಿ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ತೇವೆ. ಸ್ಟೇಜ್ 1 ಸ್ಟೇಜ್ 2 ಫಸ್ಟ್ ಟ್ರೀಟ್ಮೆಂಟ್ ವಿ ಗಿವ್ ಇಸ್ ಸರ್ಜರಿ. ಆಪರೇಷನ್ ಮಾಡಿ ಅದನ್ನು ಕಂಪ್ಲೀಟ್ ಆಗಿ ತೆಗೆದು ಟೆಸ್ಟಿಗೆ ಕಳಿಸ್ತೇವೆ. ಆ ರಿಪೋರ್ಟ್ ನೋಡಿಕೊಂಡು ಮುಂದೆ ಕೀಮೊಥೆರಪಿ ಎಷ್ಟು ಸೈಕಲ್ ಬೇಕು ಅಂತ ಹೇಳ್ತೇವೆ. ಸೊ ಆಪ್ರೇಷನ್ಗೆ ಸಾಧಾರಣ 1 ವಾರ ಹಾಸ್ಪಿಟಲ್ ಇರಬೇಕಾಗ್ತದೆ ಸರ್ಜರಿಗೆ. ಅದಾದಮೇಲೆ ಕೀಮೊಥೆರಪಿ ಸೆಷನ್ಸಲ್ಲಿ ಸೈಕಲ್ಸ್ ಅಂತ ಹೇಳ್ತೇವೆ. ಸೊ 4 ರಿಂದ 8 ಸೈಕಲ್ ವೇರಿ ಆಗ್ತದೆ. ಕೆಲವರಿಗೆ 4 ಸೈಕಲ್ ಹೇಳ್ತೇವೆ, ಕೆಲವರಿಗೆ 8 ಸೈಕಲ್. ಅದು ರಿಪೋರ್ಟ್ ಪೆಥಾಲಜಿ ರಿಪೋರ್ಟ್ ನೋಡಿ ಹೇಳ್ತೇವೆ ನಾವು, ಬಯಾಪ್ಸಿ ರಿಪೋರ್ಟ್ ನೋಡಿಕೊಂಡು ಹೇಳೋದು. ಸೊ ಕೆಲವರಿಗೆ 4 ಸೈಕಲ್, ಕೆಲವರಿಗೆ 8 ಸೈಕಲ್. ಪ್ರತಿ ಸೈಕಲ್ 3 ವಾರಕ್ಕೊಂದ್ಸಲ ಇರ್ತದೆ. ಸೊ ನೀವು ಆ ಥರ ಲೆಕ್ಕ ಹಾಕಿದ್ರೆ ಸಾಧಾರಣ 8 ಮೂರಲ್ಲಿ 24 ವಾರ ಕೀಮೊಥೆರಪಿ ಸೆಷನ್ಸ್ ಆಗ್ತದೆ. ಬಟ್ ಅದಕ್ಕೆ ಅವ್ರು ಅಡ್ಮಿಟ್ ಆಗಬೇಕಂತ ಹೇಳಿಲ್ಲ, ಬಂದು ಡೇ ಕೇರ್ ಪ್ರೊಸೀಜರ್ ಅಂತ ಹೇಳಿ ಬೆಳಿಗ್ಗೆ ಬಂದು ಇಂಜೆಕ್ಷನ್ ತಗೊಂಡು ಸಂಜೆ ಹೋಗ್ಬೋದು. ಬಟ್ ಅದು 8 ಸೈಕಲ್ ಡಾಕ್ಟರ್ ಎಷ್ಟು ಹೇಳ್ತಾರೆ ಅಷ್ಟು ಸೈಕಲ್ ತಗೊಳ್ಬೇಕಾಗ್ತದೆ. ಮತ್ತು ಒಂದು ವೇಳೆ ಸ್ಟೇಜ್ 3 ಅಂತ ಬಂದರೆ ಅವ್ರಿಗೆ ರೇಡಿಯೋಥೆರಪಿ ಕೂಡ ಕೊಡಬೇಕಾಗ್ತದೆ. ಸ್ಟೇಜ್ 3 ಅಂತ ಬಂದರೆ ಸ್ಟೇಜ್ 2ಗೆ ರೇಡಿಯೇಷನ್ ಬೇಕಾಗಲಿಕ್ಕಿಲ್ಲ, ಆದರೆ ಸ್ತನವನ್ನು ಉಳಿಸ್ಲಿಕ್ಕೆ ಟ್ರೈ ಮಾಡಿರುತ್ತೆ, ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ಹೇಳ್ತೇವೆ. ಅಂಥ ಮಹಿಳೆಯರಿಗೆ ರೇಡಿಯೋಥೆರಪಿ ಕೂಡ ಕೊಡಬೇಕಾಗ್ತದೆ. ಅದು 25 ದಿನ ತಗೊಳ್ಬೇಕಾಗ್ತದೆ, 5 ವಾರ ಕಂಟಿನ್ಯೂಸ್ ಆಗಿ 5 ವಾರ. ಎಸ್ ಡಾಕ್ಟ್ರೆ, ನಾವೀಗ ಅವಾಗ ಬಾಯಿಯ ಕ್ಯಾನ್ಸರ್ ಮಾತಾಡುವ ಸಂದರ್ಭದಲ್ಲಿ ಕುತ್ತಿಗೆ ಕೂಡ ಸ್ಪ್ರೆಡ್ ಆಗ್ತದೆ ಅಂತ ಹೇಳಿದ್ರೆ ನೀವು, ಈಗ ಬಾಯಿಯದ್ದೇ ಕುತ್ತಿಗೆಗೆ ಸ್ಪ್ರೆಡ್ ಆಗದೆ ಬರೇ ಓನ್ಲಿ ಫಾರ್ ಕುತ್ತಿಗೆಗೆ ಅಂತ ಬರುವಂಥ ಸಾಧ್ಯತೆಗಳುಂಟಾ ಕ್ಯಾನ್ಸರ್ನಲ್ಲಿ? ಬರ್ತದೆ, ಆದರೆ ಮೋಸ್ಟ್ ಕಾಮನ್ ಆಗಿ ನಮಗೆ ಕಾಣಿಸೋದು ಬಾಯಿಂದ ಕುತ್ತಿಗೆ ಸ್ಪ್ರೆಡ್ ಆಗಿರೋದು. ಬಾಯಿಂದ ಕುತ್ತಿಗೆ ಅದು ಬಿಟ್ಟು ನೆಕ್ಸ್ಟ್ ಥೈರಾಯ್ಡ್ ಅಂತ ಇದೆ, ಥೈರಾಯ್ಡ್ ಕ್ಯಾನ್ಸರ್ ಅಂತ. ಅದು ಕೂಡ ನಮಗೆ ಕುತ್ತಿಗೆಯಲ್ಲಿ ಸ್ವೆಲ್ಲಿಂಗ್ ಅಂತವೇ ಕಾಣಿಸೋದು, ಥೈರಾಯ್ಡ್ ಸ್ವೆಲ್ಲಿಂಗ್ ಒಂದು. ಅದು ಬಿಟ್ಟು ಬೇರೆ ಹೊಟ್ಟೆಯಿಂದ ಅಥವಾ ನಮ್ಮ ಜಠರದಿಂದ ಸ್ಪ್ರೆಡ್ ಆಗುವ ಕಾಯಿಲೆ ಕೂಡ ಕುತ್ತಿಗೆ ಸ್ಪ್ರೆಡ್ ಆಗುವ ಸಾಧ್ಯತೆ ಉಂಟು. ಓಹೋ, ಈಗ ಲಿವರ್ಗೆ ಬಂದಿರುವಂಥದ್ದು. ಹೌದು, ನಿಮ್ಮ ಹೊಟ್ಟೆಯಲ್ಲಿ ಸ್ಟಮಕ್ ಕ್ಯಾನ್ಸರ್ ಕುತ್ತಿಗೆ ಸ್ಪ್ರೆಡ್ ಆಗ್ಬೋದು, ಅಥವಾ ಇಸೋಫೇಜಿಯಲ್ ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರ್ ಅದು ಕೂಡ ಕುತ್ತಿಗೆ ಸ್ಪ್ರೆಡ್ ಆಗ್ಬೋದು. ಲಂಗ್ ಕ್ಯಾನ್ಸರ್ಲಿ ಕೂಡ ಸ್ವೆಲ್ಲಿಂಗ್ ಬರ್ಬೋದು. ಈಗ ಲಂಗ್ ಕ್ಯಾನ್ಸರ್ ಅಥವಾ ಲಿವರ್ ಅದನ್ನು ಎಷ್ಟು ಸ್ಟೇಜ್ ತನಕ ಇಟ್ಸ್ ಕ್ಯೂರೇಬಲ್? ಇವನ್ ಲಂಗ್ ಕ್ಯಾನ್ಸರ್ ಕೂಡ ಸ್ಟೇಜ್ 3 ತನಕ ಕ್ಯೂರೇಬಲ್. ಹೌದು. ಲಿವರ್ ಕ್ಯಾನ್ಸರ್ ಕೂಡ ಸ್ಟೇಜ್ 1 to ಸ್ಟೇಜ್ 3. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೇಗಂದ್ರೆ ಸ್ಟೇಜ್ 4 ಇಸ್ ನಾಟ್ ಕ್ಯೂರೇಬಲ್, ಟ್ರೀಟೇಬಲ್. ಬಟ್ ಸ್ಟೇಜ್ 1 to ಸ್ಟೇಜ್ 3 ಆರ್ ಪೊಟೆನ್ಷಿಯಲಿ ಕ್ಯೂರೇಬಲ್ ಅಂತ. ನಾವು ಟ್ರೀಟ್ ಮಾಡುವಾಗ ಕ್ಯೂರ್ ಆಗ್ತೀರಿ ಅಂತ ಆಶ್ವಾಸನೆ ಕೊಟ್ಟೇ ಮಾಡೋದು. ಈಗ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಹೋಗ್ತದೆ. ಕಾಲ್ ಮಾಡಿದವರು ಕೂಡ ಕೇಳಿದ್ರೆ, ಈಗ ಹೊಟ್ಟೆ ಒಳಗಡೆ ಅಥವಾ ಲಿವರ್ ಆರ್ ಲಂಗ್ಸ್ ಕ್ಯಾನ್ಸರ್ ಬರುವ ಮೊದಲು ಏನಾದರೂ ಗುಣಲಕ್ಷಣಗಳು ಗೋಚರಿಸುತ್ತಾ, ಕಾಣುತ್ತಾ ಅಂತ? ಅದೇ ಹೊಟ್ಟೆಯಲ್ಲಿ ಬರುವಂಥ ಕ್ಯಾನ್ಸರ್ ನಾವು ಮೊದಲೇ ಪಿಕಪ್ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಅದು ಒಳಗಿರುವ ಅಂಗಾಂಗ ಆದ ಕಾರಣ. ಅನ್ಲೆಸ್ ನಾವು ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಸಮಥಿಂಗ್ ಕಾಲ್ಡ್ ಎಂಡೋಸ್ಕೋಪಿಕ್ ಸ್ಕ್ರೀನಿಂಗ್ ಅಂತ ಹೇಳಿ, ಎಂಡೋಸ್ಕೋಪಿಕ್ ಸ್ಕ್ರೀನಿಂಗ್ ಅಂತ ಸ್ವಯಂವಾಗಿ ಹೋಗಿ ಈ ರೀತಿ ಮಾಡಿಸಿಕೊಂಡ್ರೆ ಒಳ್ಳೆಯದು. ಆದರೆ ಎಷ್ಟು ಜನ ಇದು ಮಾಡಿಸ್ಕೊಳ್ತಾರೆ, ಎಷ್ಟು ಜನರಿಗೆ ಪುರುಸೊತ್ತುಂಟು ಮಾಡಿಸ್ಕೊಳ್ಲಿಕ್ಕೆ, ಎಷ್ಟು ಜನರಿಗೆ ಅದರ ಅವೇರ್ನೆಸ್ ಇದೆ ಅಂತ ಹೇಳಿ. ಹೌದು, ಜನಗಳಿಗೆ ಗೊತ್ತಿಲ್ಲ. ಡಾಕ್ಟ್ರು ಹೇಳಿದ್ರು ಕೂಡ ಡಾಕ್ಟ್ರು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿ, ನನಗೇನು ತೊಂದರೆ ಇಲ್ಲ, ಸಿಂಪ್ಟಮ್ ಇಲ್ಲ, ನಾನು ಯಾಕೆ ಮಾಡಿಸ್ಲಿ ಅಂತ ಹೇಳಿ. ಸೊ ಹೊಟ್ಟೆಯಲ್ಲಿ ಬರುವ ಕ್ಯಾನ್ಸರ್ ಕಾಮನ್ ಆಗಿ ಬರೋದು ಹೊಟ್ಟೆ ನೋವು, ಎಸಿಡಿಟಿ. ಎಲ್ಲರೂ ಗ್ಯಾಸ್ಟ್ರೈಟಿಸ್ ಅಂತ ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆ ತಗೊಳ್ಳೋದು ಎಲ್ಲರೂ ಹೋಗಿ ಸ್ವಯಂವಾಗಿ ಮೆಡಿಕಲ್ ಶಾಪ್ ಅಲ್ಲಿ ಗ್ಯಾಸ್ಟ್ರಿಕ್ ಒಂದು ಮದ್ದು ಕೊಡಿ ಅಂತ ಕೇಳ್ತಾರೆ. ಸ್ವಲ್ಪ ಹೊಟ್ಟೆಯಲ್ಲಿ ಉರಿ ಆಗ್ತಾ ಉಂಟು, ನೀವು ಸಿರಪ್ ಅಥವಾ ಟ್ಯಾಬ್ಲೆಟ್ ತಗೊಂಡು ಸ್ವಂತ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ಸೊ ನಿಮಗೆ ಎಂತ ಏನೋ ಸಿಂಪ್ಟಮ್ ಇದ್ರೆ ಫಸ್ಟಿಗೆ ಹೋಗಿ ನಿಮ್ಮ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ಹೋಗಿ ಒಂದು ಎಂಡೋಸ್ಕೋಪಿ ಮಾಡಿಸೋದು ಒಳ್ಳೆಯದು. ಎಸಿಡಿಟಿ ಸಿಂಪ್ಟಮ್ಸ್ ಇದ್ದರೆ ಫಸ್ಟಿಗೆ ಹೋಗಿ ಒಂದು ಎಂಡೋಸ್ಕೋಪಿ ಮಾಡಿಸಲೇಬೇಕು. ಸೊ ಒಂದದು ತೂಕ ಕಡಿಮೆ ಆಗುವುದು, ಮತ್ತು ಊಟ ಮಾಡಲಿಕ್ಕೆ ಇಷ್ಟ ಅನಿಸೋದಿಲ್ಲ, ಊಟ ಬೇಡ ಅಂತ ಅನಿಸೋದು, ಹಸಿವು ಕಡಿಮೆ ಆಗುವಂಥದ್ದು,
ಲಾಸ್ ಆಫ್ ವೆಯ್ಟ್, ತೂಕ ಕಡಿಮೆ ಆಗೋದು. ಸೊ ಇವೆಲ್ಲ ಸಿಂಪ್ಟಮ್ಸ್ ಆ್ಯಕ್ಚುಲಿ. ಮತ್ತು ಕೆಲವು ಸತಿ ಮೋಷನಲ್ಲಿ ಕಪ್ಪು ಬಣ್ಣದ ಮೋಷನ್ ಆಗೋದು, ಮಲೀನ ಅಂತ ಹೇಳ್ತೇವೆ. ಸೊ ಹೊಟ್ಟೆಯಲ್ಲಿ ಒಳಗಡೆ ರಕ್ತಸ್ರಾವ ಆದಾಗ ಅದು ನಮ್ಮ ಅನ್ನದಲ್ಲಿ ಡೈಜೆಸ್ಟ್ ಆಗಿ ನಮ್ಮ ಮೋಷನಲ್ಲಿ ಬರುವಾಗ ಅದು ಕಪ್ಪು ಬಣ್ಣ ಆಗ್ತದೆ, ಕೆಂಪಿರೋದಿಲ್ಲ. ಯಾಕಂದರೆ ಆ್ಯಸಿಡ್ ಜೊತೆ ಮಿಕ್ಸ್ ಆದಾಗ ಅದು ಕಪ್ಪು ಆಗ್ತದೆ. ಸೊ ಅದಕ್ಕೆ ಮಲೀನ ಅಂತ ಹೇಳ್ತೇವೆ. ಅದು ಕೂಡ ಒಂದು ಸಿಂಪ್ಟಮ್. ಓಕೆ ಓಕೆ ಓಕೆ. ಸೊ ಇದರಲ್ಲಿ ಕೂಡ ಗುಣಪಡಿಸುವಂಥ ಸಾಧ್ಯತೆಗಳು ನೀವು ಹೇಳುವಂಥದ್ದು ಫಸ್ಟ್ ಸ್ಟೇಜ್ ಸೇಮ್ ಎಲ್ಲ ಕ್ಯಾನ್ಸರ್ಗೆ ಸ್ಟೇಜ್ 3 ತನಕ ನಾವು ಗುಣಪಡಿಸುವ ಸಾಧ್ಯತೆ. ಎಸ್, ಈಗ ನಾನು ಡಾಕ್ಟರ್ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡಬೇಕಾಗಿದೆ. ಚಿಕಿತ್ಸೆಯ ವೆಚ್ಚದ ಬಗ್ಗೆ ಜನರಿಗೆ ಒಂದು ಅಷ್ಟು ಪ್ರಶ್ನೆಗಳಿರ್ತದೆ ಸಾಮಾನ್ಯವಾಗಿ. ಈಗ ಸರ್ಕಾರದ ಬೇರೆ ಬೇರೆ ಸ್ಕೀಮ್ನಲ್ಲಿ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಸಾಧ್ಯ ಉಂಟಾ ಅಂತ. ಹೌದು. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ತುಂಬ ಎಕ್ಸ್ಪೆನ್ಸಿವ್. ಸರ್ಜರಿ ಆಗಲಿ, ಕೀಮೊಥೆರಪಿ ಆಗಲಿ, ರೇಡಿಯೋಥೆರಪಿ ಆಗಲಿ, ಇಮ್ಯುನೋ ಮತ್ತು ಟಾರ್ಗೆಟೆಡ್ ಯಾವುದೇ ಟ್ರೀಟ್ಮೆಂಟ್ ತುಂಬ ಎಕ್ಸ್ಪೆನ್ಸಿವ್. ಸೊ ಸರ್ಕಾರದವರು ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತ ಏನು ಕೊಡ್ತಿದ್ದಾರೆ ಜನಗಳಿಗೆ ಸೇವೆ, ಅದರಿಂದ ಎಷ್ಟೋ ಜನಗಳು ಬೆನಿಫಿಟ್ ಆಗಿದ್ದಾರೆ. ಸರ್ಕಾರದ ಆಯುಷ್ಮಾನ್ ಯೋಜನೆಯಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಸೌಲಭ್ಯ ಇದೆ. ಓಕೆ, ಎಸ್. ಒಂದು ಅದರಲ್ಲಿ ಬರದೇ ಇರುವಂಥ ಟ್ರೀಟ್ಮೆಂಟ್ ನಾವು ಹೇಳ್ತೇವೆ. ಯಾಕಂದರೆ ಈಗ ಟಾರ್ಗೆಟ್ ಥೆರಪಿ ಅಂತ ಹೇಳ್ತೇವೆ, ಅದು ಆಯುಷ್ಮಾನಲ್ಲಿ ಸದ್ಯಕ್ಕೆ ಕವರ್ಡ್ ಇಲ್ಲ. ಅದು ಮಾತುಕತೆ ನಡೀತಾ ಉಂಟು. ಗೌರ್ಮೆಂಟ್ ಅವರು ಮೆಡಿಕಲ್ ಫೆಟರ್ನಿಟಿ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಮುಂದಿನ ಕಾಲದಲ್ಲಿ ಅದು ಕೂಡ ಕವರ್ ಆಗೋ ಸಾಧ್ಯತೆ ಉಂಟು. ಯಾಕಂದರೆ ಅದು ಒಂದೊಂದು ಇಂಜೆಕ್ಷನ್ಗೆ 1 ರಿಂದ 2 ಲಕ್ಷ ಟ್ರೀಟ್ಮೆಂಟ್ ಇರ್ತದೆ, ಇಮ್ಯುನೋಥೆರಪಿ ಅಂತ ಹೇಳ್ತೇವೆ, ಅವರ ಟಾರ್ಗೆಟೆಡ್. ಸೊ ಅದು ಕೂಡ ಕವರ್ ಆಗುವ ಸಾಧ್ಯತೆ ಉಂಟು ಫ್ಯೂಚರಲ್ಲಿ. ಸದ್ಯಕ್ಕೆ ಅದು ಕವರ್ ಆಗೋದಿಲ್ಲ. ಆದರೆ ಆಪರೇಷನ್ನು ಮತ್ತು ರೇಡಿಯೇಷನ್, ನಾರ್ಮಲ್ ಕೀಮೊಥೆರಪಿ, ರೇಡಿಯೇಷನ್ ಎಲ್ಲ ಕವರ್ ಆಗುತ್ತೆ ಆಯುಷ್ಮಾನಲ್ಲಿ. ಎಸ್, ಈ ಮಾಹಿತಿಯನ್ನು ತುಂಬ ಗಮನವಿಟ್ಟು ಜನ ಸ್ಪ್ರೆಡ್ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಕ್ಯಾನ್ಸರ್ ಅಂತ ಸುದ್ದಿ ತಕ್ಷಣ ಮತ್ತೆ ಆಸ್ಪತ್ರೆ ಹತ್ರ ಹೋಗೋಕೆ ಭಯಪಡುವಂಥದ್ದು, ಎಷ್ಟು ಖರ್ಚಾಗುತ್ತೋ, ನಾವು ಎಲ್ಲಿಂದ ದುಡ್ಡು ಬ್ಯಾರ್ ಮಾಡೋದಂತ. ಆಯುಷ್ಮಾನ್ನಲ್ಲಿ ಇಂಥ ಒಂದು ವ್ಯವಸ್ಥೆ ಇದೆ. ಎಸ್, ನಾನು ಡಾಕ್ಟರ್ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಅನೇಕ ವಿಚಾರಗಳನ್ನು ಈ ಒಂದು ಕ್ಯಾನ್ಸರ್ ಜಾಗೃತಿ ದಿನದ ಹಿನ್ನೆಲೆಯಲ್ಲಿ ಅತ್ಯಂತ ಉಪಯುಕ್ತವಾದಂಥ ಮತ್ತು ಎಲ್ಲರೂ ಅರಿತುಕೊಳ್ಳಬೇಕಾದ ಮತ್ತು ಮುನ್ನೆಚ್ಚರಿಕೆ ವಹಿಸಬೇಕಾದಂಥ ವಿಚಾರಗಳನ್ನು ಡಾಕ್ಟರ್ ವಿಶ್ವನಾಥ್ ಅವರು, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್, AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದಂಥ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಸರ್. ಥ್ಯಾಂಕ್ ಯು ಡಾಕ್ಟರ್. ಎಸ್, ವೀಕ್ಷಕರ ಕೂಡ ನಾನು ಮತ್ತೊಮ್ಮೆ ಹೇಳುವಂಥದ್ದು, ಈ ಇಡೀ ಮಾತುಕತೆ V4 ವಾಹಿನಿಯ ಫೇಸ್ಬುಕ್ ಅಥವಾ ಸ್ಟ್ರೀಮ್ ಅಥವಾ ಯೂಟ್ಯೂಬ್ನಲ್ಲಿ ಲಭ್ಯ ಇರುತ್ತೆ. ನೀವು ಆಮೇಲೆ ಕೂಡ ನೋಡ್ತಾ ಇರ್ಬೋದು. ಏನಾದರೂ ಸಂದೇಹಗಳಿದ್ದಾಗ ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.